ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸಮುದ್ರಪ್ರಾಯವಾದ ಅಲೆಗಳ ಮೇಲೆ ಅಲೆ ಬರುವಂತೆ ಬಹು ವಿಚಾರಗಳನ್ನು ಹೊಂದಿರತಕ್ಕ ಗ್ರಂಥ ಶ್ರೀಮದ್ ಮಹಾಭಾರತ. ಎಷ್ಟು ಕಥಾ, ಎಷ್ಟು ತತ್ವ, ಎಷ್ಟು ಧರ್ಮ ಸೂಕ್ಷ್ಮ ಊಹಾ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಮಹಾಭಾರತ ಗ್ರಂಥದಲ್ಲಿ, ನಾನಾ ಸಂವಾದಗಳಲ್ಲಿ. ಅದರಲ್ಲೂ ಧರ್ಮರಾಜನಿಗೂ ಭೀಷ್ಮಾಚಾರ್ಯರಿಗೂ ನಡೆಯತಕ್ಕ ಸಂವಾದ, ಶಾಂತಿ ಪರ್ವ. ಮಹಾನಯಂ ಧರ್ಮಪಥಃ ಬಹುಶಾಖಶ್ಚ ಭಾರತ ಕಿಂಸಿ ದೇವೇಹ ಧರ್ಮಾಣ ಅನುಷ್ಠೇಯತಮಂ ಮತಂ. ಧರ್ಮದ ಮಾರ್ಗ ಮಹಾನ್, ಇಷ್ಟು ಅಷ್ಟು ಅಂತಿಲ್ಲ, ಬಹಳ ಹೊಡೆದಿದೆ, ಬಹಳ ಅದಕ್ಕೆ ಶಾಖೆಗಳಿದ್ದಾವೆ. ಯಾವುದು ಅತ್ಯಂತ ಅನುಷ್ಠೇಯತಮಂ, ಎಲ್ಲದಕ್ಕಿಂತ ಮುಖ್ಯವಾಗಿ ಅನುಷ್ಠಾನ ಮಾಡಬೇಕಾದ ಧರ್ಮ ಯಾವುದು? ಎಲ್ಲ ಮಾಡಲಿಕ್ಕಾಗೋದಿಲ್ಲ. ಇಂಪಾರ್ಟೆಂಟ್ ಆದರೂ ಕೆಲವೊಂದಾದರೂ ನಡೆಸಬೇಕು ಅಂತ ಈ ಮನಸ್ಸಲ್ಲಿರ್ತದೆ. ಕಿಂ ಕಾರ್ಯಂ ಸರ್ವಭೂತಾನಾಂ ಗರ್ಯೋ ಭವತೋ ಮತಂ. ಮತ್ತು ಈ ಧರ್ಮ ಇದೆಯಲ್ಲ, ಅದು ವ್ಯಕ್ತಿ ಭೇದದಿಂದ ಬೇರೆ ಆಗ್ತದೆ, ಸನ್ನಿವೇಶದಿಂದ ಬೇರೆ ಆಗ್ತದೆ. ಆದರೆ ಈಗ ಹೇಳೋ ಧರ್ಮ ಹಂಗಲ್ಲ. ಯಾರೇ ವ್ಯಕ್ತಿಯಾಗಿರಲಿ, ಯಾವುದೇ ಸಂದರ್ಭ ಇರಲಿ, ಯಾವುದೇ ದೇಶ, ಯಾವುದೇ ಕಾಲ, ಯಾವುದೇ ಸ್ಥಿತಿ, ಯಾವಾಗಲೂ ಕೂಡ ಅದೇ ಶ್ರೇಷ್ಠ. ಅಂಥ ಧರ್ಮ ಯಾವುದು? ಹೀಗೆ ವಿಚಾರ ಬಂದಾಗ ಭೀಷ್ಮಾಚಾರ್ಯರು ಉತ್ತರವನ್ನು ಕೊಟ್ಟು, ಯಾವುದು ಅತ್ಯಂತ ಶ್ರೇಷ್ಠ ಅಂತಂದರೆ ಮಾತಾ ಪಿತೃರ್ ಗುರುಣಾಂಚ ಪೂಜಾ ಬಹುಮತ ಮಮ. ಭೀಷ್ಮಾಚಾರ್ಯರು ಮಾತಾ, ಪಿತಾ, ಗುರು ಈ ಮೂರು ವ್ಯಕ್ತಿಗಳ ಪೂಜಿಸೋದಿದೆಯಲ್ಲ, ಇದು ಬಹುಮತ, ಎಲ್ಲದಕ್ಕಿಂತ ಪ್ರಧಾನ ಧರ್ಮ, ಇದು ಶ್ರೇಷ್ಠ ಧರ್ಮ, ಇದು ಎಲ್ಲರಿಗೂ ಅನ್ವಯಿಸುವ ಧರ್ಮ. ಇದು ಯಾವುದೇ ವರ್ಣ ಇರಲಿ, ಯಾವುದೇ ಆಶ್ರಮ ಇರಲಿ, ಯಾವುದೇ ಸ್ಥಿತಿಗತಿಗಳಿರಲಿ, ಪ್ರತಿಯೊಬ್ಬರಿಗೂ ಅನ್ವಯಿಸ್ತದೆ. ಯಾವುದದು? ಮಾತೃಪೂಜಾ, ಪಿತೃಪೂಜಾ, ಗುರುಪೂಜಾ. ಧರ್ಮಂ ಧರ್ಮ ವಿರುದ್ಧಂ ವಾ ತತ್ಕರ್ತವ್ಯಂ ಯುಧಿಷ್ಠಿರ ಯದೇತೆ ಹ್ಯಭಿಜಾನೀಯೋ. ಅವರೇನು ಹೇಳ್ತಾರೋ ಅದು ಧರ್ಮ ಇರಲಿ, ಧರ್ಮ ವಿರುದ್ಧ ಇರಲಿ, ಅದನ್ನು ಅನುಸರಿಸಿ ನಡಿ. ಇದು ಪ್ರಧಾನವಾಗಿರತಕ್ಕ ಕರ್ತವ್ಯ. ಪಿತೃವಿದ್ಯಾತ್ವಿಮಂ ಲೋಕಂ, ಎಷ್ಟು ಚಂದ ತಿಳಿಸ್ತಾರೆ. ಪಿತೃವಿಗೆ ಅನುವೃತ್ತಿಯನ್ನು ತೋರಿಸಿ ನಡೆದ ಈ ಲೋಕ ಗೆಲ್ತಾನೆ. ಮಾತೃವೃತ್ಯ ತಥಾ ಪರಂ, ಮಾತೃವಿಗೆ ಅನುವರ್ತಿಯಾಗಿ ನಡೆದ ಪರಲೋಕವನ್ನು ಗೆಲ್ತಾನೆ. ಬ್ರಹ್ಮಲೋಕಂ ಗುರೋರ್ವೃತ್ಯ ನಿಯಮೇನ ತರಿಷ್ಯಸಿ. ಈಗ ಬ್ರಹ್ಮಲೋಕವನ್ನೇ ಅದನ್ನು ಮೀರಿ ಹೋಗುತ್ತಾನೆ. ಯಾವುದರಿಂದ? ಗುರುವೃತ್ಯ, ಗುರುಗಳಲ್ಲಿ
ಆರಾಧಿಸುವ ಗುರುಗಳಲ್ಲಿ ಹಿಡಿಯತಕ್ಕಂಥದ್ದರಿಂದ ನೈತಾನ್ ಅತಿಶಯೀಥಾಸ್ತು ನಾತ್ಯಶ್ನೀಥಾ ಮಧುಷಯೇ ನಿತ್ಯಂ ಪರಿಚರೇಶ್ಚೈವ. ಪ್ರತಿನಿತ್ಯ ಅವರನ್ನೇ ಪರಿಚರಣವನ್ನು ಸೇವಾವನ್ನು ನಡೆಸಿರಿ. ಎಷ್ಟು ಮಹತ್ವ ಇದೆ ಈ ಮೂರು ವ್ಯಕ್ತಿಗಳಲ್ಲಿ ಅನ್ನೋದನ್ನು ತಿಳಿಸಿದ್ದಾರೆ. ಏನಂತ? ದಶೈವತು ಸದಾಚಾರ್ಯ ಶ್ರೋತ್ರಿಯಾನ್ ಅಧಿತಿಷ್ಠತಿ. 10 ಆಚಾರ್ಯರ ಸ್ಥಾನದಲ್ಲಿ ಒಬ್ಬ ಶ್ರೋತ್ರಿಯ ಬರ್ತಾನೆ. 10 ಶ್ರೋತ್ರಿಯರ ಸ್ಥಾನದಲ್ಲಿ ಒಬ್ಬ ಆಚಾರ್ಯ ಅನ್ನೋ ಸ್ಥಾನದಲ್ಲಿ ಬರ್ತಾನೆ. ದಶಾಚಾರ್ಯ 10 ಆಚಾರ್ಯರ ಸ್ಥಾನದಲ್ಲಿ ಒಬ್ಬ ಉಪಾಧ್ಯಾಯ. ಅಂದರೆ 10 ಜನ ಶ್ರೋತ್ರಿಯರಾಗಿರತಕ್ಕಂಥವರ ಸೇವಾ ಮಾಡೋ ಪುಣ್ಯ ಒಬ್ಬ ಆಚಾರ್ಯರ ಸೇವಾದಿಂದ ಸಿಗ್ತದೆ. 10 ಜನ ಆಚಾರ್ಯರ ಸೇವಾ ಮಾಡೋ ಪುಣ್ಯ ಉಪಾಧ್ಯಾಯರಿಂದ ಒಬ್ಬ ಉಪಾಧ್ಯಾಯರಿಂದ. 10 ಉಪಾಧ್ಯಾಯರ ಸೇವಾ ಮಾಡೋ ಪುಣ್ಯ ಉಪಾಧ್ಯಾಯ ಪಿತೃವನ್ನೇ ಪೂಜಾ ಮಾಡೋದರಿಂದ 10 ಉಪಾಧ್ಯಾಯರನ್ನು ಪೂಜಿಸ್ತಕ್ಕಂಥ ಫಲ ಸಿಗ್ತದೆ. ಪಿತೃದಶತೋ ಮಾತೈಕ. 10 ಪಿತೃಗಳನ್ನು ಪೂಜಿಸೋ ಪುಣ್ಯ ಎಲ್ಲಿದೆ? ಮಾತಾ ಏಕ, ಮಾತೃ ಪೂಜಾದಿಂದ ತಾಯಿಯಲ್ಲಿ ಅಷ್ಟಿದೆ. ಸರ್ವಾಂ ವಾ ಪೃಥಿವೀಮಪಿ ಗುರುತ್ವೇ ನಾಭಿಭವತಿ ನಾಸ್ತಿ ಮಾತೃ ಸಮೋ ಗುರು. ಕಾರಣ ಪೃಥಿವೀಮಪಿ, ಇಡೀ ಭೂಮಂಡಲವನ್ನೇ ಆರಾಧಿಸಿದರೆ ಎಷ್ಟೋ ಅಷ್ಟು ತಾಯಿಯನ್ನು ಆರಾಧಿಸುವುದರಿಂದ ಆ ಪುಣ್ಯದರು. ಗುರುಗರಿಯಾನ್, ಇವರೆಲ್ಲರಿಗಿಂತಲೂ ಶ್ರೇಷ್ಠ. ಪಿತೃವಿಗಿಂತಲೂ ಮಾತೃವಿಗಿಂತಲೂ, ಪಿತೃತಃ ಮಾತೃತಶ್ಚ, ತಾಯಿ ತಂದೆ ಎಲ್ಲರಿಗಿಂತಲೂ ಗರಿಯಾನ್ ಹೆಚ್ಚು. ಯಾರು? ಗುರುಗಳು. ಹೀಗೆ ಪಿತಾ ಮಾತಾ ಗುರು ಈ 3 ಸ್ಥಾನ ಏನಿದೆ ಅಲ್ಲಿ ನಾವು ಅನುವೃತ್ತಿಯನ್ನು ತೋರಿಸ್ತಕ್ಕಂಥದ್ದಿದೆಯಲ್ಲ, ಎಲ್ಲದಕ್ಕಿಂತ ಶ್ರೇಷ್ಠ ಧರ್ಮ ಇದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಉಭಯ ಮಾತಾ ಪಿತರೋ ಜನ್ಮನ್ಯೇವೋಪಯುಜ್ಯತಃ ಅಂತಾರೆ. ಅಪ್ಪ ಅಮ್ಮ ಶರೀರ ಕೊಡೋದಕ್ಕಷ್ಟೇ ಉಪಯುಕ್ತರಾಗಿದ್ದಾರೋ, ಆಚಾರ್ಯ ಶಿಷ್ಟಾಯ ಜಾತಿ ಸಾ ಸಮ್ಯಕ್ ಅಜರಾಮರ. ಆದರೆ ಗುರುಗಳು ಕೊಟ್ಟಿರತಕ್ಕ ಜನ್ಮ ಇದೆಯಲ್ಲ, ತಂದೆ ತಾಯಿ ಕೊಟ್ಟಿರೋದು ಮಾಂಸಮಯವಾದ ರಕ್ತಮಯವಾದ ಈ ಶರೀರ, ಈ ಜನ್ಮ, ಇದಕ್ಕೆ ಮೃತಿ ಇದೆ. ಇದಕ್ಕೆ ಎಷ್ಟೋ 70, 80, 101 ವರ್ಷಕ್ಕೆ ಇದು ಬಿದ್ದು ಹೋಗೋ ಶರೀರ ಇದು. ಅಷ್ಟು ಕೊಟ್ಟಿದ್ದಕ್ಕೆ ಅವ್ರಿಗೆ ಅಷ್ಟು ಮಹತ್ವ ಇದೆ. ಆದರೆ ಆಚಾರ್ಯತಃ, ಆಚಾರ್ಯ ಶಿಷ್ಟ, ಗುರುಗಳು ಕೊಟ್ಟಿರತಕ್ಕಂತಹ ಶರೀರ ಯಾವ ಜನ್ಮ ಇದೆ? ಜ್ಞಾನ ಶರೀರ. ಸಾ ಸಮ್ಯಕ್ ಅಜರಾಮರ, ಅದು ಅಜರಾಮರ, ಅದು ಮೋಕ್ಷಕ್ಕೆ ಹೋದರೂ ನಿಮ್ಮನ್ನು ಬಿಡೋದಿಲ್ಲ. ಅಂತಹ ಶರೀರ ಕೊಟ್ಟಿರ್ತಾರೆ ಯಾರು? ಗುರುಗಳು. ಈ ಜನ್ಮಕ್ಕಷ್ಟೇ ಅಲ್ಲ, ಸಂಸ್ಕಾರ ರೂಪದಿಂದ ಜನ್ಮದಲ್ಲೂ ಕೂಡ ಆ ಗುರುಗಳು ಕೊಟ್ಟಿರತಕ್ಕ ಜ್ಞಾನ ಅದು ಸದಾ ನಮ್ಮ ಜೊತೆಗೆ ಇರತಕ್ಕಂಥದ್ದು. ಆದ್ದರಿಂದ ಯಾವೃಣೋತ್ಯವಿಥೇತೇನ ಕರ್ಮಣ ಋತಂ ಬ್ರುವನ್ ಅಮೃತಂ ಸಂಪ್ರಯಚ್ಛ ತಮ್ಮನ್ಯೇಥಾ ಪಿತರಂ ಮಾತರಂಚ ತಸ್ಮೈ ನ ದೃಹ್ಯೇತ್ ಕೃತಮಸ್ಯ ಜಾನನ್. ಸನತ್ ಸುಜಾತಿಯದಲ್ಲೂ ಬರ್ತದೆ ಇದೇ ಮಾತು. ಅದನ್ನೇ ಸ್ವಲ್ಪ ರೂಪಾಂತರವನ್ನು ಮಾಡಿ ಸನತ್ ಸುಜಾತಿಯ ಅಂತ ಉದ್ಯೋಗ ಪರ್ವದಲ್ಲಿ ಬರ್ತಕ್ಕ ಒಂದು ಭಾಗ ಇದೇ ಮಹಾಭಾರತದ್ದು. ಅಲ್ಲೂ ಇದೇ ಏತತ್ ಸಜಾತೀಯವಾದಂತಹ ಮಾತನ್ನೇ ಅಲ್ಲೂ ಸನತ್ ಸುಜಾತೀಯದಲ್ಲಿ ಬಂದಿರತಕ್ಕಂಥದ್ದೇ ಇಲ್ಲೂ ಕಾಣಿಸ್ತದೆ. ಏನು ಹೇಳ್ತಾರೆ ಗುರುಗಳ ಮಹತ್ವ? ತಸ್ಮೈ ನ ದೃಹ್ಯೇತ್ ಕೃತಮಸ್ಯ ಜಾನನ್. ಕೃತಂ ಅಸ್ಯ ಜಾನನ್, ಅವರು ನಮಗೇನು ಮಾಡಿದ್ದಾರೆ ಅನ್ನೋದನ್ನು ಮನಸ್ಸಿನಲ್ಲಿ ಸದಾ ವಿಚಾರ ಮಾಡ್ರಿ. ಗುರುಗಳು ಮಾಡಿರೋದನ್ನೇ ತಸ್ಮೈ ನ ದೃಹ್ಯೇತ್, ಯಾವ ಕಾರಣಕ್ಕೂ ಕೂಡ ಕಾಯ ವಾಚ ಮನಸ ಗುರುಗಳಿಗೆ ನ ದೃಹ್ಯೇತ್, ಅವರಿಗೆ ದ್ರೋಹ ಆಗದೇ ಇರುವಂತೆ ಜೀವನ ಇರಬೇಕು. ಇದು ಪ್ರಧಾನ ಧರ್ಮ. ತಸ್ಮೈ
ತಸ್ಮೈ ನ ದೃಹ್ಯೇ. ಅಷ್ಟೇ ಅಲ್ಲ, ತಮ್ಮನ್ಯೇಥಾ ಪಿತರಂ ಮಾತರಂಚ. ಸಾಮಾನ್ಯವಾಗಿ ಪಿತ ಅಪ್ಪ, ಮಾತಾ ತಾಯಿ, ತಂದೆ ತಾಯಿಯಿಂದ ನೀವು ಯಾರಿಂದ ಹುಟ್ಟಿರ್ತೀರೋ ಅವ್ರನ್ನ ತಂದೆ ತಾಯಿ ಅಂತ ನೋಡೋದಾದ್ರೂ ಯಾರನ್ನ ತಂದೆ ತಾಯಿ ಅಂತ ತಗೋಬೇಕು? ಯಾರು ನಿಮಗೆ ವಿದ್ಯಾವನ್ನು ಕೊಟ್ಟಿರ್ತಾರಲ್ಲ, ತಮ್ಮನ್ಯೇಥಾ ಪಿತರಂ ಮಾತರಂಚ, ಅವರೇ ತಂದೆ ಅವರೇ ತಾಯಿ. ವಿದ್ಯಾಂ ಶ್ರುತ್ವಾ ಯೇ ಗುರುಂ ನ ದ್ರಿಯಂತೆ. ಗುರುಗಳಲ್ಲಿ ಹೋಗೋಣ, ಅವರಿಂದ ವಿದ್ಯಾವನ್ನು ಶ್ರವಣ ಮಾಡೋಣ. ಅವರಿಂದ ವಿದ್ಯಾ ಪಡೆದ ಮೇಲೆ ಪ್ರತ್ಯುತ್ಪನ್ನ ಮನಸಾ ಕರ್ಮಣವಾ, ಆ ಗುರುಗಳಿಗೆ ಆದ್ರಿಯಂತೆ ನ ಆದ್ರಿಯಂತೆ, ಅವರಿಗೆ ಆಧರಿಸಲಿಲ್ಲ, ಗೌರವ ಕೊಡದೇನೆ ಪಡೆಯುವಷ್ಟು ತನಕ ಅವ್ರ ಉಪಯೋಗ ಎಲ್ಲ ಪಡ್ಕೊಂಡು ಜ್ಞಾನಗೀನ ತಗೊಂಡು ಎಲ್ಲ ವಿದ್ಯಾಗಿದ್ಯಾ ಎಲ್ಲ ಕಲ್ತು ಆಮೇಲೆ ನಡೆಯುತ್ತಾಗೆ ಅಂತಂತ. ಇದೇನು ಇಂಗ್ಲೀಷು ಮ್ಯಾಥ್ಸು ಕಾಲೇಜ್ ವಿದ್ಯೆ ಅಲ್ವೋ ಇದು? ವೇದಶಾಸ್ತ್ರದ ವಿಚಾರ ಅಂತಂತಂದ್ರೆ ಗುರುಗಳಿಗೆ ಏನಾದರೂ ಕೂಡ ಆದರವನ್ನು ತೋರಿಸ್ಲಿಲ್ಲ, ಮುಂದೇನಾಗುತ್ತಾನಾತ? ತೇಷಾಂ ಪಾಪಂ ಭ್ರೂಣ ಹತ್ಯಾ ವಿಶಿಷ್ಟಂ ನಾಣ್ಯಸ್ತೇಭ್ಯಃ ಪಾಪಕೃದಸ್ತಿ ಲೋಕೇ. ಭ್ರೂಣ ಹತ್ಯಾ, ಯಾವ್ಯಾವ ದೋಷಗಳು ಪಾಪಗಳು, ಇನ್ನೇನು ಹೇಳಿ ಅವನಿಗಿಂತ ಪಾಪಿಷ್ಟ ಲೋಕದಲ್ಲಿ ಯಾರೂ ಇಲ್ಲೇ ಇಲ್ಲ. ಆ ಸ್ಥಾನಕ್ಕೆ ಹೋಗ್ಬಿಟ್ಬಿಡ್ತಾನೆ. ಗುರುಗಳಿಗೆ ವಿರುದ್ಧವಾಗಿ ನಡ್ಕೊಂಡ ಅಂತಂದ್ರೆ ತಸ್ಮಾತ್ ಪೂಜಯಿತವ್ಯಾಶ್ಚ ಸಂವಿಭಜ್ಯಾಶ್ಚ ಯತ್ನತಃ ಗುರವಃ ಅರ್ಚಿತವ್ಯಾಶ್ಚ ಪುರಾಣಂ ಧರ್ಮಮಿಚ್ಛತ. ಆದ್ದರಿಂದ ಧರ್ಮ ಬೇಕು ಅಂತಾದರೆ ಗುರುಗಳನ್ನೇ ಸದಾ ಕಾಲದಲ್ಲೂ ಕೂಡ ಅರ್ಚಯಿತವ್ಯಾಹ, ಅವರನ್ನು ಅರ್ಚಿಸರಿ, ಅವರನ್ನು ಆರಾಧಿಸರಿ. ಏನ ಪ್ರೀಣಂತಿ ಪಿತರಃ ತೇನ ಪ್ರೀತ ಪ್ರಜಾಪತಿ. ಅಪ್ಪನನ್ನೇ ಸಂತೋಷಪಡಿಸಿದರೆ ಪ್ರಜಾಪತಿ ಸಂತೋಷ ಪಡ್ತಾರೆ. ತಾಯಿಯನ್ನು ಸಂತೋಷಪಡಿಸಿದರೆ ಪೃಥ್ವಿ ತೇನ ಪೂಜಿತ, ಭೂಮಿ ಸಂತೋಷ ಪಡುತ್ತಾರೆ. ಇನ್ನು ಅದರಂತೆಯೇ ಋಷಯಶ್ಚ ದೇವಾಶ್ಚ ಪ್ರಿಯಂತೆ ಪಿತೃಭಿಃ ಸಹ ಪೂಜ್ಯಮಾನೇಷು ಗುರುಷು ತಸ್ಮಾತ್ ಪೂಜ್ಯತಮೋ ಗುರುಹು. ಗುರುಗಳನ್ನು ಪೂಜಾ ಮಾಡಿದರೆ ಋಷಿಗಳು, ದೇವತೆಗಳು, ಪಿತೃಗಳು ಎಲ್ಲರೂ ಕೂಡ ಪ್ರೀತರಾಗುತ್ತಾರೆ. ಆದ್ದರಿಂದ ಪೂಜ್ಯತಮಃ ಗುರುಹು, ಗುರುಸ್ಥಾನಕ್ಕೆ ಎಲ್ಲದಕ್ಕಿಂತ ಪೂಜ್ಯತ್ವ. ಕೇನಚನ ನಚ ವೃತ್ತೇನ ಅವಜ್ಞೇಯೋ ಗುರು ಭವೇತ್. ಈಗ ಯಾರು ಗುರುಗಳೋ ಅವರು ತಪ್ಪು ಮಾಡಿರ್ತಾರೆ, ಅವರಿಂದ ಏನಾದರೂ ತಪ್ಪಾಗ್ತದೆ, ಹಾಗೆ ಆಗ್ತದೆ. ತಪ್ಪು ಮಾಡದೇ ಇರೋರು ಯಾರಿದ್ದಾರೆ? ವಾಯುದೇವರೊಬ್ಬರೇ. ಇನ್ನೆಲ್ಲರೂ ಮಂತ್ರಹೀನಂ ಕ್ರಿಯಾಹೀನಂ ಎಲ್ಲ ಹೇಳ್ಕೊಳ್ಳೇಬೇಕು. ಯಾಕೆ ಎಲ್ಲರೂ ಒಂದಲ್ಲ ಒಂದು ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಹಾಗೆ ಆಗ್ತದೆ. ಆ ತಪ್ಪನ್ನೇ ಪೆಟ್ಟು ಮಾಡಿಸ್ತಾ ಇವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಗುರುಗಳ ಬಗ್ಗೆ ಎಂದೂ ಕೂಡ ಪ್ರವೃತ್ತಿಯನ್ನು ತೋರಿಸಬಾರದು, ತಿರಸ್ಕಾರವನ್ನು ಮಾಡಬಾರದು. ನಚ ಮಾತಾ ನಚ ಪಿತಾ ತಾದೃಶೋ ಯಾದೃಶೋ ಗುರು. ಗುರುಗಳಂತೆ ಯಾರೂ ಅಲ್ಲ, ತಂದೆನೂ ಅಲ್ಲ, ತಾಯಿನೂ ಅಲ್ಲ. ಇಷ್ಟೆಲ್ಲ ಗುರುಗಳ ಮಹತ್ವವನ್ನೇ ನಿರೂಪಣವನ್ನು ಮಾಡಿಕೊಡ್ತಾ ಇದ್ದಾರೆ ಧರ್ಮರಾಜ. ಯಾವುದು ಪ್ರಧಾನ ಧರ್ಮ ಅಂತ ಕೇಳಿದಾಗ ಭೀಷ್ಮಾಚಾರ್ಯ ಹೇಳಿದ್ದು, ಎಲ್ಲದಕ್ಕಿಂತ ಪ್ರಧಾನ ಯಾವುದು? ಗುರುಗಳ ಸೇವಾ. ಗುರುಪ್ರಸಾದೋ ಬಲವಾನ್ ಅತಸ್ಮಾತ್ ಬಲವತ್ತರ. ಗುರುಗಳ ಅನುಗ್ರಹಣೆ ಎಲ್ಲದಕ್ಕಿಂತ ಬಲಿಷ್ಠ, ಅದಕ್ಕಿಂತ ಬಲಿಷ್ಠವಾದದ್ದು ಯಾವುದು ಅಲ್ಲ. ಬ್ರಹ್ಮಸೂತ್ರದಲ್ಲಿ ಇದಕ್ಕೋಸ್ಕರ ಒಂದು ಅಧಿಕರಣನೇ ಮಾಡಿದ್ದಾರೆ ವೇದವ್ಯಾಸದೇವರು. ಸ್ವಪ್ರಯತ್ನ ಬಲಿಷ್ಠನೋ ಗುರು ಅನುಗ್ರಹ ಬಲಿಷ್ಠನೋ, ಇಷ್ಟೇ ವಿಚಾರ. ಯಾವುದು ಪ್ರಬಲ? ನಮಗೆ ಜ್ಞಾನ ಬರೋದಕ್ಕೆ ಅಭ್ಯಾಸ ಮಾಡೋದು ಮಹತ್ವನೋ ಗುರುಗಳ ಅನುಗ್ರಹ ಮಹತ್ವನೋ? ಅಭ್ಯಾಸ ಹೌದಲ್ಲ. ನಾವು ಕೂತ್ಕೊಂಡು ಚಲೋತ್ನಾಗಿ ಉರುವಡಿಬೇಕು, ಬಾಯ್ಪಾಠ ಮಾಡಬೇಕು, ಅಭ್ಯಾಸ ಮಾಡಬೇಕು, ಶ್ರಮ ಪಡಬೇಕು, ಶ್ರವಣ ಮನನ ಅಭ್ಯಾಸ. ಅಂದಮೇಲೆ ಜ್ಞಾನ ಪ್ರಾಪ್ತಿಯಾಗುವುದು ಯಾವುದರಿಂದ? ನಮ್ಮ ಅಭ್ಯಾಸದಿಂದ, ಪ್ರಯತ್ನದಿಂದ. ಅಂದಮೇಲೆ ಸ್ವಪ್ರಯತ್ನ. ವಿದ್ಯಾರ್ಥಿ ತನ್ನ ಪ್ರಯತ್ನ ಹೆಚ್ಚು ಮಾಡಿದರೆ ಏನಾಗುತ್ತಾನೆ? ವಿದ್ಯಾದಲ್ಲಿ
ಶ್ರೇಷ್ಠನಾಗುತ್ತಾನೆ. ಪ್ರಯತ್ನನೇ ಬಲಿಷ್ಠ ಅಂತ ಪೂರ್ವಪಕ್ಷ. ಅದಕ್ಕೆ ವೇದವ್ಯಾಸದೇವರು ಉತ್ತರ ಏನು ಕೊಟ್ಟರು? ಓಂ ಪ್ರಧಾನವದೇ ವಹಿತದುತ್ತಂ. ಓಂ ಇದು ಪ್ರಯತ್ನ, ನಮ್ಮ ಪ್ರಯತ್ನ, ನಮ್ಮ ಪರಿಶ್ರಮ, ನಮ್ಮ ಅಭ್ಯಾಸ. ಹಗಲು ರಾತ್ರಿ ಓದೋದು 10 ತಾಸು, 15 ತಾಸು, 18 ತಾಸು, 20 ತಾಸು ಹಿಂಗೆ ಅಭ್ಯಾಸ ಮಾಡ್ತಾನೆ, ರ್ಯಾಂಕ್ ಮಾಡ್ತಾ ಇದ್ದಾನೆ ಅಂತ. ಹಾಗೆ ಇದು ಕಾಲೇಜು ವಿದ್ಯೆ ಅಲ್ಲರೂ ವೇದಶಾಸ್ತ್ರಗಳ ವಿದ್ಯಾ ಅಂತಂತಂದರೆ ಈ ಭಗವತ್ ತತ್ವಜ್ಞಾನ, ಈ ಒಂದು ವೇದಶಾಸ್ತ್ರ ಪುರಾಣಗಳಲ್ಲಿ ಬರತಕ್ಕ ವಿಚಾರಗಳ ಪರಿಜ್ಞಾನ ಇದು ಬರಬೇಕು ಅಂತಾದರೆ ಇದು ಕೇವಲ ಯಾರಿಂದ? ಗುರುಪ್ರಸಾದ ಬಲವಾನ್. ಗುರುಗಳ ಪ್ರಸಾದ, ಗುರುಗಳ ಅನುಗ್ರಹದಿಂದ ಜ್ಞಾನ ಬರ್ತಿದೆ ಹೊರತು ನಾವು ಓದ್ಬಿಡ್ತೀನಿ ತಿಳ್ಕೊಂಡ್ಬಿಡ್ತೀನಿ ಅಂಥ ವಿಚಾರ ಅಲ್ಲ ಇದು. ಇದನ್ನು ನಿರ್ಣಯವನ್ನು ಕೊಟ್ಟಿದ್ದಾರೆ. ಅದನ್ನೇ ಭೀಷ್ಮಾಚಾರ್ಯರು ಈ ಸಂದರ್ಭದಲ್ಲಿ ನಮಗೆ ಅರ್ಥವನ್ನು ಮಾಡಿಸಿಕೊಡುತ್ತಾರೆ. ಹಾಗಾದರೆ ಗುರುಗಳ ಪ್ರಸಾದದಿಂದ ಎಲ್ಲ ಆಗ್ತದೆ, ಆ ಪುಸ್ತಕದಲ್ಲಿ ಮುಚ್ಚಿಬಿಡ್ತಿಲ್ಲ ಮತ್ತು ಅದೊಂದು ವಿಚಾರ. ಗುರುಗಳ ಅನುಗ್ರಹ ಮಾಡಿದರೆ ಎಲ್ಲ ಆಗ್ತದಲ್ಲ, ಹಾಗೆ ಆಗ್ತದೆ, ಇಲ್ಲ ಅಂತ. ತಥಾಪಿ ಆದರೂ ಓದಬೇಕು, ಶ್ರವಣ ಮನನ ಪಾಠ ಪ್ರವಚನ ಎಲ್ಲ ನಡೆಸಬೇಕು. ಯಾಕೇನು ಕಾರಣ? ಜ್ಞಾನ ಬರೋದಕ್ಕೋಸ್ಕರ ಅಲ್ಲ. ಮತ್ತೆ ಅದಕ್ಕೆ ಓದಬೇಕು. ನಾವು ಓದೋದು ನೋಡಿ ಗುರುಗಳಿಗೆ ಸಂತೋಷ ಆಗ್ತದೆ. ಎಲ್ಲ ಇಷ್ಟು ಓದ್ತಾನಲ್ಲ ಈ ಹುಡುಗ, ಸ್ವಾಮಿ ಇಷ್ಟು ಓದ್ತಾನಲ್ಲ ಈ ನಮ್ಮ ಹುಡುಗ, ಇವೊಂದು ಸ್ವಲ್ಪ ವಿದ್ಯಾ ಬರೋಂಗೆ ಮಾಡು. ದೇವರೆಲ್ಲ ಅವ್ರು ಕೇಳೋದು ಕೂಡ ಜ್ಞಾನ ಬರ್ತದೆ. ಅವರು ಸಂತೋಷ ಪಡಲಿ ಅಂತ ಓದೋದು, ಜ್ಞಾನ ಬರಲಿ ಅಂತಲ್ಲ. ಅಂದರೆ ವಿದ್ಯಾ ಬರಲಿ ಅಂತ ಓದೋದಲ್ಲ. ನಾವು ಒಂದ್ಸಲ ನಮ್ಮ ತಂದೆಯವ್ರನ್ನ ಕೇಳಿದ್ವಿ, ನೀವು ಜಯಾಚಾರ್ಯರು ಇದ್ರಲ್ಲ, ಚತುಶಾಸ್ತ್ರ ಪಂಡಿತರವರು, ನ್ಯಾಯ ವ್ಯಾಕರಣ ವೇದಾಂತ ಮೀಮಾಂಸಾ, ಏನು ಸಂಗೀತ ಸಾಹಿತ್ಯ ಜ್ಯೋತಿಷ್ಯ ಅಲಂಕಾರ ಇಂಥ ಇಲ್ಲ ಅಂತಿಲ್ಲ, ಎಲ್ಲ ಇದಾವೆ. ನೀವು ಯಾವುದನ್ನು ಕೇಳಿ, ಯಾಕೆ ಅವರೊಂದು ದೊಡ್ಡ ಅವರೇ ಒಂದು ಯೂನಿವರ್ಸಿಟಿ ಇದ್ದಂಗೆ ಇದ್ರವರು. ನೀವು ಯಾವುದು ಅಪೇಕ್ಷೆ ಪಟ್ಟು ಆಚಾರ್ಯ ನಂಗೆ ಇಂಥದ್ದು ಹೇಳ್ರಿ, ಇದನ್ನು ನಾನು ಓದ್ತೀನಿ, ನೀವು ಯಾವುದು ಅವರನ್ನು ಅಪೇಕ್ಷೆ ಪಟ್ಟು ಕೇಳಿದ್ರಿ? ನಮ್ಮ ಆಚಾರ್ಯ ಏನಂದ್ರು, ನಾವು ನಮ್ಮ ಆಚಾರ್ಯ ಹತ್ರ ಓದ್ಲಿಕ್ಕೆ ಹೋಗಿರಲಿಲ್ಲ ಅಂತ ಮೊದಲೇ ಪಾಯಿಂಟ್. ನಾವು ಓದ್ಲಿಕ್ಕೆ ಹೋಗೇ ಇಲ್ಲ, ಮತ್ತು ಹೋಗಿದ್ದು ಸೇವಾ ಮಾಡಲಿಕ್ಕೆ ಹೋಗಿದ್ದು. ಅಂಥವ್ರು ಎಲ್ಲಿ ಸಿಗ್ತಾರೆ? ಅಂಥವ್ರು ಸೇವಾ ಮಾಡೋದು ಅದು ನಮ್ಮ ಭಾಗ್ಯ. ಎಲ್ಲೋ ರಸ್ತೆಯಲ್ಲಿ ಬಿದ್ದಿರೋರನ್ನ ಮನೆಯೊಳಗೆ ಸೇರಿಸ್ಕೋತಾರೆ ಯಾರು? ನಮ್ಮಂಥವ್ರನ್ನ ಮನೆಗೆ ತಗೊಳ್ಳೋದೆಲ್ಲಿ, ಹತ್ರ ತಗೊಳ್ಳೋದೆಲ್ಲಿ? ಆ ಸೇವಾ ಮಾಡೋದಕ್ಕೆ ನಾವು ಹೋಗಿದ್ವಪ್ಪ, ಈ ಪಾಠ ಹೇಳ್ರಿ ಅದನ್ನ ಪಾಠ ಹೇಳ್ರಿ ಅಂತ ನಾವು ಎಂದೂ ಕೇಳಲಿಲ್ಲ. ಅವ್ರು ಯಾವ್ದು ಹೇಳ್ತಿದ್ರೋ ಅದು ಅವ್ರ ಸೇವಾ. ಇದನ್ನು ಓದು, ಓದ್ತೀನಿ, ಅದನ್ನು ಸಾಕು ಬಿಡು, ಇದನ್ನು ಓದು, ಅದನ್ನು ಓದ್ತೀನಿ ಅಂದರೆ ಹೆಂಗಿತ್ತು? ಹಿಂದಿನವರ ದೃಷ್ಟಿ ಹೆಂಗಿತ್ತು ವಿಚಾರ? ಗುರುಗಳು ಸಂತೋಷವಾಗಿರುವಂತೆ ನಾವು ಅವ್ರ ಜೊತೆ ಇರೋದೇ ನಮಗೆ ಸಕಲ ಶ್ರೇಯಸ್ಸು ಹಂತ ಮಾಡಿದ್ರು ಅವರು. ಆದ್ದರಿಂದ ಸಕಲ ದಿಗ್ದೇಶಗಳಲ್ಲಿ ವಿಶಿಷ್ಟ ವ್ಯಕ್ತಿಗಳಾಗಿ ತಮ್ಮ ಸಾಧನವನ್ನು ತೋರಿಸಿದರು. ಎಲ್ಲ ಮಹಾಭಾರತಾದಿಗಳಲ್ಲಿ ಬರ್ತಕ್ಕ ಗುರುಸೇವಾದ ಮಹತ್ವ ಏನು ಅನ್ನೋದನ್ನು ತಿಳಿಸ್ತಕ್ಕಂತಹ ವಿಚಾರ. ಧರ್ಮರಾಜ ಕೇಳ್ತಾನೆ, ಕಥಂ ಧರ್ಮೇ ಸ್ಥಾತುಮಿಚ್ಛ ನರೋ ವರ್ತೇತ ಭಾರತ. ಭೀಷ್ಮಾಚಾರ್ಯ, ಧರ್ಮದಲ್ಲಿರಬೇಕು ಅಂತ ನಮಗೆಲ್ಲ ಅನಿಸ್ತದೆ, ನಾವೆಲ್ಲ ಅನ್ಕೊಂತೀವಿ. ಈಗೊಂದು ವಿಚಾರ ಬರ್ತದೆ, ಸುಳ್ಳು ಹೇಳೋದು ಧರ್ಮನೋ ಸತ್ಯ ಹೇಳೋದು ಧರ್ಮನೋ ಗೊತ್ತು. ಯಾಕೆ? ಬದುಕದಾಗ ಜೀವನದಲ್ಲಿ ಸತ್ಯ ಅನೃತ ಎರಡೂ ನಮ್ಮ ಜೊತೆಯಲ್ಲೇ ಇದೆ ಅಂದಮೇಲೆ ಧರ್ಮ ಹೆಂಗೆ ಸಾಧ್ಯ? ಸತ್ಯಂ ಚೈವಾನೃತಂ ಚೈ ಉಭೇ ಲೋಕಾನ್ ಆವೃತ್ಯ ತಿಷ್ಠತಃ. ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದೆ ಇದು. ಯಾವುದು? ಸತ್ಯ ಅಸತ್ಯ, ಸುಳ್ಳು ಮತ್ತು ಸತ್ಯ. ಬರೇ ಒಂದೇ ಇದೆ ಅಂತ ಎಲ್ಲೂ ಇಲ್ಲೇ, ಎಲ್ಲ ಕಡೆ ಎಲ್ಲ ಇದೆ. ಹಂಗಿದ್ದಾಗ ಧರ್ಮ ಹಿಂಗೆ. ಮತ್ತಷ್ಟೇ ಇಲ್ಲ, ಸತ್ಯ ಅಂದ್ರೆ ಏನು, ಅಸತ್ಯ ಅಂದ್ರೆ ಏನು? ಕಿಂಚಿತ್ ಸತ್ಯ ಕಿಮನೃತ ಕಸ್ಮಿನ್ ಕಾಲೇ ವದೇತ್ ಸತ್ಯ. ಯಾವ ಟೈಮ್ನಲ್ಲಿ ಸತ್ಯ ಹೇಳಬೇಕು, ಯಾವ ಟೈಮ್ನಲ್ಲಿ ಅಸತ್ಯ ಹೇಳಬೇಕು, ಯಾವಾಗ ಸತ್ಯ ಅಧರ್ಮ ಆಗ್ತದೆ, ಯಾವಾಗ ಅಸತ್ಯ ಧರ್ಮ ಆಗ್ತದೆ. ಎಷ್ಟು ಚಂದ ಇದೆ ನೋಡಿ ಮಹಾಭಾರತ. ಹಿಂಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ.
ಭೀಷ್ಮಾಚಾರ್ಯರು ಸತ್ಯಸ್ಯ ವಚನಂ ಸಾಧು ನ ಸತ್ಯಾದ್ವಿದ್ಯತೆ ಪರಂ. ಸತ್ಯನೇ ಎಲ್ಲದಕ್ಕಿಂತ ಶ್ರೇಷ್ಠನೋ, ಸತ್ಯಕ್ಕಿಂತ ಯಾವುದೂ ದೊಡ್ಡದು ಅಂತನ್ನೋದು ಇಲ್ಲ. ಭವೇತ್ ಸತ್ಯಂ ನ ವಕ್ತವ್ಯಂ ಅನೃತಂ ಭವೇತ್. ಆದರೆ ತಿಳ್ಕೋ, ಅದು ಸತ್ಯನೇ, ಆದರೆ ಕೆಲವು ಸಲ ಅದನ್ನು ಹೇಳೋಂಗಿಲ್ಲ. ಅದು ಅಸತ್ಯನೇ, ವಕ್ತವ್ಯಂ, ಅದೇ ಹೇಳಬೇಕಾಗ್ತದೆ. ಇದು ಸತ್ಯ ಅಂತ ಅದನ್ನೇ ಹೇಳಬೇಕು, ಹಂಗಿಲ್ಲ. ಇದು ಅಸತ್ಯ, ಅದು ಹೇಳಲೇಬಾರದು ಅಲ್ಲ, ಅದನ್ನೇ ಹೇಳಬೇಕು. ಇದು ಒಂದು ಧರ್ಮ. ಇದು ಹಿಂಗೆ ಆ ಸಂದರ್ಭದಲ್ಲಿ ತಿಳಿಸ್ತಾ, ಏನು ಧರ್ಮ ಅಂದರೆ ಮೊದಲು ಅದನ್ನು ತಿಳ್ಕೊ. ಧರ್ಮ ಶಬ್ದದ ಅರ್ಥ ಏನು? ಧರ್ಮ ಧರ್ಮ ಅಂತಂತಂದ್ರೆ ಕಾಣಿಸ್ತದೆ ಅಲ್ಲಿ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಯಾವ ಬಣ್ಣ ಇದೆ, ಎಷ್ಟು ತೂಕ ಇದೆ, ಏನಾದರೂ ಧರ್ಮ ಯಾರಿಗಾದರೂ ಕೂಡ ಕಾಣಿಸ್ತದೇನ್ರೋ? ಅದು ಅತೀಂದ್ರಿಯ, ನಮ್ಮ ಯಾವ ಇಂದ್ರಿಯಕ್ಕೂ ಗೋಚರ ಆಗೋದಿಲ್ಲ. ಪುಣ್ಯ ಪಾಪ ಧರ್ಮ ಅಧರ್ಮ ಅಂದಮೇಲೆ ಧರ್ಮ ಅಂದರೆ ಯಾವುದಕ್ಕೆ ಧರ್ಮ ಅಂತ ಕರೀತಾರೆ? ಪ್ರಭಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ. ಪ್ರಭವಾರ್ಥಾಯ ಭೂತಾನಾಂ ಯತೋ ನಿಶ್ರೇಯಸಃ ತಥೋ ಧರ್ಮ. ಯಾವುದರಿಂದ ಇಡೀ ಪ್ರಪಂಚಕ್ಕೆ ಶ್ರೇಯಸ್ಸು ಆಗ್ತದೋ ಅದನ್ನು ಧರ್ಮ ಅಂತ ಕರೆದಿದ್ದಾರೆ. ಯಾವುದರಿಂದ ಆ ಶ್ರೇಯಸ್ಸು, ಯಾವುದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ, ಅದು ನಿಮಗೆ ಕಾಣೋದಿಲ್ಲ, ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಸಧರ್ಮ ಇತಿ ನಿಶ್ಚಯ, ಅದನ್ನು ಧರ್ಮ ಅಂತ ಕರೆದಿರ್ತಕ್ಕಂಥದ್ದು. ಧಾರಣಾತ್ ಧರ್ಮ ಮಿತ್ಯಾಹು ಧರ್ಮೇಣ ವಿಧೃತ ಪ್ರಜಾ. ಯಾವುದು ನಮ್ಮನ್ನು ಎತ್ತಿ ಹಿಡಿತದೋ, ಬೀಳದೇ ಇದ್ದಂತೆ ನಮ್ಮನ್ನು ಹಿಡಿದಿಡ್ತದೋ, ಧಾರಣಾತ್ ಧರ್ಮ ಮಿತ್ಯಾಹು, ಅದಕ್ಕೆ ಧರ್ಮ ಅಂತ ಕರೀತಾರೆ. ಅದು ಧರ್ಮ ಶಬ್ದದ ಅರ್ಥ. ಸಧರ್ಮ ಇತಿ ನಿಶ್ಚಯ, ಅದರಲ್ಲಿ ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನೋ ಕೃತೋ. ಅಹಿಂಸಾ, ಯಾರಿಗೂ ಹಿಂಸಾ ಆಗದೇ ಇದ್ದಂತೆ ಎಲ್ಲರೂ ಚೆಂದಾಗಿರಬೇಕು, ಪ್ರಪಂಚದ ಸೃಷ್ಟಿಯಲ್ಲಿ ಇರ್ತಕ್ಕಂಥವರು. ಅದಕ್ಕೋಸ್ಕರವಾಗಿ ಧರ್ಮದ ವಿಚಾರವನ್ನು ತಂದಿದ್ದಾರೆ. ಸಧರ್ಮ ಇತಿ ನಿಶ್ಚಯ, ಅಂತಹ ಧರ್ಮ ಎಲ್ಲರಿಗೂ ಶ್ರೇಯಸ್ಸಾಗುವುದು. ಅಸತ್ಯದಿಂದ ಆದರೆ ಅಸತ್ಯವೇ ಧರ್ಮ, ಆ ಶ್ರೇಯಸ್ಸಾಗತಕ್ಕಂಥದ್ದು ಸತ್ಯದಿಂದ ಆದರೆ ಸತ್ಯ ಧರ್ಮ. ನೋಡಿ, ಈಗ ಸತ್ಯಾಸತ್ಯಗಳಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋ ವಿಚಾರ ಬಂದಾಗ ಯಾವುದರಿಂದ ಶ್ರೇಯಸ್ಸಾಗ್ತದೆ, ಒಳ್ಳೆಯದಾಗ್ತದೆ, ಅದನ್ನು ನೋಡಿ ಅದಕ್ಕೆ ತಕ್ಕಂತೆ ಏನು ಮಾಡಬೇಕು, ಇದು ಧರ್ಮನೋ ಇದು ಅಧರ್ಮನೋ ಅನ್ನೋ ನಿರ್ಣಯವನ್ನು ತಗೋಬೇಕು. ಈಗ ಸತ್ಯ ಹೇಳೋದು ಧರ್ಮನೋ ಅಸತ್ಯ ಹೇಳೋದು ಧರ್ಮನೋ, ಅದನ್ನು ಯಾವ ರೀತಿಯಾಗಿ ತಗೋಬೇಕು. ಆ ಸಂದರ್ಭದಲ್ಲಿ ಯಾವುದರಿಂದ ಸಜ್ಜನರಿಗೆ ಹಿತ ಆಗ್ತದೆ ಅದನ್ನು ಗಮನಿಸಿ ಸತ್ಯನೋ ಅಸತ್ಯನೋ ಅನ್ನೋದನ್ನು ನಿರ್ಣಯವನ್ನು ತಗೊಂಡು ಧರ್ಮವನ್ನು ನಿರ್ಣಯ ತಗೋಬೇಕು ಅಂತಾರೆ. ಆ ಸಂದರ್ಭದಲ್ಲಿ ನಚತೇಭ್ಯೋ ಧನಂ ದದ್ಯಾತ್ ಶಕ್ಯೇ ಸತಿ ಕಥಂಚನ. ಒಂದು ದೃಷ್ಟಾಂತ ಕೊಟ್ಟಿದ್ವಿ. ಹೊರಟಾಗ ಅಟ್ಯಾಕ್ ಮಾಡಿದ್ರು, ಕೊಂದೊಡ್ತೀನಿ ಅಂತ ಕಳ್ಳರು ದರೋಡೆಕೋರರು ಅವರೋ ಇವರು. ಹಾಗೆ ಇಲ್ಲ, ಹಂಗೆ ನಮ್ಮನ್ನೇನು ಮಾಡಬೇಡ, ನಿಮ್ಗೇನು ಎಲ್ಲ ಕೊಡ್ತೀನಿ, ಎಲ್ಲ ಕೊಡ್ತೀಯಾ? ಕೊಡ್ತೀನಿ. ಶಪಥ ಶಪಥಾದಪಿ, ದೇವರನ್ನ ಮಾಡಿ ಅಲ್ಲಿ ತನಕ ತಗೋಬೇಕು, ಶಪಥ ಮಾಡಿ ಹೇಳ್ತೀನಿ, ಎಲ್ಲ ಕೊಡ್ತೀನಿ, ಎಲ್ಲ ನನ್ನ ಹತ್ರ ಇರೋದು. ಸರಿ ತಗೊಂಬ ಅಂತ ಅಷ್ಟು ಬಿಟ್ಟು ಕೂಡಲೇ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಮತ್ತು ಸುಳ್ಳಾಡಿದ್ನೋ ಇಲ್ಲೋ, ಅವನು ಸುಳ್ಳಾಡಿದ್ನೋ ಇಲ್ಲೋ ಅಂತಂದ್ರೆ ಅದು ಅಧರ್ಮ ಅಲ್ಲ. ನೋಡಿ, ಅದನ್ನು ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ದೇವ್ರ ಮೇಲೆ ಆಣೆ ಅಂತ ಅವ್ರ ಹತ್ರ ಮಾತಾಡೀನಿ, ಶಪಥ ಮಾಡಿದ್ದೀನಿ ಅಂತಂದ್ರೆ ಶಪಥಾದಪಿ ನಚತೇಭ್ಯೋ ಧನಂ ದದ್ಯಾ. ಹಂಗೆ ಧನವನ್ನೇ ಐಶ್ವರ್ಯವನ್ನೇ ಈ ರೀತಿಯಾಗಿ ಮಾತು ಕೊಟ್ಟು ಬಿಟ್ಟಿದ್ದೀನಿ ಅಂತ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಧರ್ಮ, ಅದು ಸತ್ಯ. ಆ ಸತ್ಯವನ್ನು ಧರ್ಮ ಅಂತ ಶಾಸ್ತ್ರದಲ್ಲಿ ಹೇಳಿಲ್ಲ. ಅಲ್ಲಿ ಅಸತ್ಯ ಆದ್ರೂ ಕೂಡ ಅದು ಧರ್ಮನೇ. ಹಿಂಗೆ ಸತ್ಯಾಸತ್ಯಗಳ ವಿವೇಕವನ್ನೇ ಇದು ಒಂದು ದೃಷ್ಟಾಂತದಂತೆ ತೋರಿಸಿರ್ತಕ್ಕಂಥದ್ದು. ಇನ್ನು ಅದರಂತೆಯೇ ಮತ್ತೊಂದು ಹೇಳ್ತಾರೆ, ಭಾಳ ಇದೊಂದು
ಅನೇಕ ಕಡೆಯಲ್ಲಿ ಬರುವ ವಿಚಾರಣೆ ಏನಂತ, ಪ್ರಾಣಾತ್ಯಯೇ ವಿವಾಹೇ ಚ ವಕ್ತವ್ಯೋ ಅನೃತಂ ಭವೇತ್. ಪ್ರಾಣಾತ್ಯಯೇ, ಪ್ರಾಣ ಹೋಗ್ತಿತ್ತು, ಸುಳ್ಳು ಹೇಳಿಲ್ಲ ಅಂದ್ರೆ ಬದುಕೋದೇ ಇಲ್ಲಪ್ಪ, ಅಂಥ ಸನ್ನಿವೇಶ ಇತ್ತು ಅಂತಂದ್ರೆ ಆಗ ಸುಳ್ಳು ಹೇಳುವುದೇ ಧರ್ಮ. ವಕ್ತವ್ಯ ಅನೃತಂ ಭವೇತ್. ಮತ್ತೊಂದು ಅಂಶ ಹೇಳಿದ್ರು, ಯಾವುದು? ಪ್ರಾಣಾತ್ಯಯೇ ವಿವಾಹೇ ಚ. ವಿವಾಹ, ಮದುವೆ ಮಾಡ್ಕೋಬೇಕಾದ್ರೆ ಎಲ್ಲ ಖರೆ ಹೇಳಿದ್ರೆ ಮದುವೆ ಆಗ್ತದೆ. ಆಗ ಸುಳ್ಳು ಹೇಳ್ತಾರೆ ಇಲ್ಲ, ಭಾಳ ಚಲೋ ಇದ್ದಾರೆ, ಭಾಳ ಹಿಂಗಿದ್ದಾರೆ ಹಿಂಗಿದ್ದಾರೆ, ಏನೇನು ಮನೆಯೊಳಗಿದ್ದಾರೆ ಎಲ್ಲ ಹೇಳಿರ್ತಾರೆ ಯಾರಾದ್ರು. ಒಂದು ಮದುವೆ ಆದ್ರೆ ಸಾಕಪ್ಪ ಅಂತ ಆ ಸಂದರ್ಭದಲ್ಲಿ ಸುಳ್ಳಾಡಿದ್ರು. ಆ ಸುಳ್ಳಾಡಿದ್ರಿಂದ ಅಧರ್ಮ ಆಯಿತು ಅಂತ ಹಂಗೆ ವಿಚಾರ ಬರ್ತದ ಅಂತ ಪ್ರಶ್ನೆ ಬಂದಾಗ ಅದಕ್ಕಂದ್ರು ವಕ್ತವ್ಯ ಅನೃತಂ ಭವೇ. ಆಗ ಅನೃತ, ಅದು ಅಧರ್ಮ ಆಗೋದಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಅದನ್ನೇ ಇಟ್ಕೊಂಡು ಆಚಾರ್ಯ ಹೇಳಿಬಿಟ್ರು, ಹಿಂಗೆ ಬೇಕಾದ್ರೆ ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊಬೋದು, ಮತ್ತೆ ಹಿಂಗೆ ಅನ್ಕೊಂಡ್ಬಿಡ್ಬಾರ್ದು. ಮತ್ತೆ ಎಲ್ಲವೂ ಸೂಕ್ಷ್ಮ ಇದೆ. ಅಂದರೆ ತಾತ್ಪರ್ಯ, ವೇದಶಾಸ್ತ್ರೋಕ್ತವಾದ ಧರ್ಮಕ್ಕೆ ಅನುಗುಣವಾದ ವಿವಾಹ ನಡೀತಿದ್ದಾಗ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದ ಆ ವಿವಾಹ ನಿಂತು ಹೋಗ್ತದೆ ಅನ್ನೋ ಸನ್ನಿವೇಶ ಬಂದಾಗ ಅದನ್ನು ಹೇಳಿದ್ದಾರೆ. ಗೊತ್ತಾಯ್ತಾ? ಹೊರತು ಸುಳ್ಳು ಹೇಳಿದ್ರು ನಡೀತದೆ ಅಂತ ಅನ್ನೋ ರೀತಿಯಿಂದ ಹೆಂಗೆ ಬೇಕಾದರೆ ಅದನ್ನೇ ದುರುಪಯೋಗ ಮಾಡತಕ್ಕಂಥ ಅದಕ್ಕೆ ಶಾಸ್ತ್ರದ ವಿಚಾರ ಅಲ್ಲ. ಬಟ್ ತಾತ್ಪರ್ಯ ಎಷ್ಟು? ಯಸ್ಮಿನ್ ಯಥಾ ವರ್ತತಿಯೋ ಮನುಷ್ಯ ತಸ್ಮಿನ್ ತಥಾ ವರ್ತಿತವ್ಯೋ ಸಧರ್ಮಃ. ಮಾಯಾಚಾರಃ ಮಾಯಯಾ ಬಾಧಿತವ್ಯಃ ಸದ್ವಾಚಾರಃ ಸಾಧುನೈವಾಭ್ಯುಪೇಯಃ. ಇಡೀ ಅಧ್ಯಾಯದ ಸಾರಾಂಶ ಇದು. ಯಸ್ಮಿನ್ ಯಥಾ ವರ್ತತಿಯೋ ಮನುಷ್ಯ, ಯಾವ ಮನುಷ್ಯ ಯಾರ ಜೊತೆಗೆ ಹೆಂಗೆ ವರ್ತಿಸ್ತಾನೋ ತಸ್ಮಿನ್ ತಥಾ ವರ್ತಿತವ್ಯೋ ಸಧರ್ಮಃ. ಯಾವ ಮನುಷ್ಯ ಯಾರ ಹತ್ರ ಹೆಂಗಿರ್ತಾನೋ ಅವನ ಹತ್ರ ಅವನಂತೆ ಇರೋದೇ ಧರ್ಮ. ಸುಳ್ಳು ಹೇಳ್ಕೊಂಡಿರೋವ ನಮ್ಮ ಹತ್ರ ಬಂದ್ರೆ ಅವನ ಹತ್ರ ನಾವು ಸುಳ್ಳು ಹೇಳ್ಕೊಂಡಿರೋದು ಧರ್ಮ. ಸಾಧ್ವಾಚಾರ, ಸಾಧುವಾಗಿ ಸತ್ಯನಿಷ್ಠನಾಗಿರೋದು ನಮ್ಮ ಹತ್ರ ಬಂದರೆ ಅವನ ಜೊತೆಗೆ ನಾವು ಅದರಂತೆ ಇರೋದು ಧರ್ಮ. ಇಷ್ಟು ಏನು ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು? ಧರ್ಮಾಧರ್ಮಗಳ ವಿಚಾರವನ್ನು ತಿಳಿಸಿಕೊಡ್ತಾರೆ. ಧರ್ಮರಾಜ ಕೇಳ್ತಾನೆ, ಸಂಸಾರ ಅಂದರೆ ನಾನಾ ಕಷ್ಟಗಳು ಭೀಷ್ಮಾಚಾರ್ಯರೇ, ಒಂದಲ್ಲ ಒಂದು ಪ್ರಾಬ್ಲಮ್ ಏನೋ ಒಂದು ಪ್ರಾಬ್ಲಮ್ ಯಾರಿಗಿಲ್ಲ? ಪ್ರಾಬ್ಲಮೇ ಇಲ್ಲ ಅನ್ನೋದು ಒಮ್ಮನ್ನು ತೋರಿಸ್ಲಿಕ್ಕೆ ಸಾಧ್ಯ. ಅವ ಎಷ್ಟೋ ಅವ ಲಕ್ಷ ಕೋಟೀಶ್ವರ ಆಗಿರಲಿ ಅವನೊಂದು ಪ್ರಾಬ್ಲಮ್ಮೇ. ಗೊತ್ತಾಯ್ತು? ದುಡ್ಡಿದ್ದು ಮಾತ್ರ ಪ್ರಾಬ್ಲಮ್ ಇಲ್ಲ ಅಂತಲ್ಲ, ದುಡ್ಡಿದ್ದವರಿಗೆ ಪ್ರಾಬ್ಲಮ್ ಬಹಳ. ಯಾಕೆ ದುಡ್ಡೇ ಇಲ್ಲ ಅಂದರೆ ಪಾಪ ಚಿಂತನೆ ಇಲ್ಲ, ಇದ್ದಿದ್ದಕ್ಕೆ ಅದನ್ನ ಹೆಣ್ಣು ನೋಡ್ಕೋಬೇಕು ಅಂತ ಒಂದು ಪ್ರಾಬ್ಲಮ್, ನೋಡೋದಕ್ಕೆ ಅದಕ್ಕೆ ಇನ್ನೊಂದು ಪ್ರಾಬ್ಲಮ್. ಕಷ್ಟಗಳು ಅನ್ನೋದು ಜೀವನದ ಅವಿಭಾಜ್ಯವಾದ ಸನ್ನಿವೇಶ ಆಗಿರ್ತದಲ್ಲ, ಈ ಕಷ್ಟಗಳನ್ನು ದಾಟೋದು ಹೇಗೆ? ಇದಕ್ಕೋಸ್ಕರವಾಗಿ ತರತೆ ಏನ ದುರ್ಗಾಣಿ ಪರತ್ರೇಹ ಚ ಮಾನವಃ. ದುರ್ಗಗಳು ಅಂದರೆ ಕಷ್ಟಗಳು, ಅವುಗಳನ್ನು ದಾಟೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಬಹಳ ಚಂದ ಅಧ್ಯಾಯ ಎಲ್ಲಿ ಈ ಒಂದು ಸಂದರ್ಭದಲ್ಲಿ ಎಷ್ಟು ಇದಕ್ಕೆ ಮಹತ್ವ ಹೇಳ್ತಾರೆ ಅಂತಂದರೆ, ಪಠಂತಿ ಶ್ರಾವಯಂತಿ ಚ. ಸಾಮಾನ್ಯವಾಗಿ ಮಧ್ಯದಲ್ಲಿ ಫಲಶ್ರುತಿಯೆಲ್ಲ ಹೇಳಿರೋದಿಲ್ಲ, ಆದರೆ ಈ ಒಂದು ಅಧ್ಯಾಯಕ್ಕೆ ಮಾತ್ರ ಭೀಷ್ಮಾಚಾರ್ಯ ಹೇಳ್ತಾರೆ, ಇದನ್ನು ನೀವು ಹೇಳಿದ್ರು, ಇದನ್ನು ಶ್ರವಣ ಮಾಡಿದ್ರೂ, ಪಠನ ಮಾಡಿದ್ರೂ, ಅಥವಾ ಬೇರೆಯವರಿಗೆ ಶ್ರವಣ ಮಾಡಿಸಿದರೆ ಅದು ನಿಮಗೆ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ. ಅಷ್ಟು ನಮ್ಮ ಕಷ್ಟಗಳ ಪರಿಹಾರ ಹೇಗೆ ಅಂತ ಧರ್ಮರಾಜ ಕೇಳಿದ್ದಕ್ಕೆ ಭೀಷ್ಮಾಚಾರ್ಯ ಉತ್ತರ ಕೊಡ್ತಾರಲ್ಲ ಈ ಅಧ್ಯಾಯ. ಯಾವಾಗ ಪರಿಹಾರ ಆಗ್ತದೆ ಅಂತಂದಾಗ, ವರ್ತಂತೆ ಸಂಯತಾತ್ಮಾನ. ಬ್ರಾಹ್ಮಣರು ಬ್ರಾಹ್ಮಣೋಚಿತವಾಗಿ ಬಾಳುತ್ತಿದ್ದರೆ ಎಲ್ಲರ ಕಷ್ಟ ಪರಿಹಾರ ಆಗ್ತದೆ. ಮಹೂರ್ಯ ವಿಚಾರ ಅಂದರೆ ಇಡೀ ಪ್ರಪಂಚದ ಕಷ್ಟ ಪರಿಹಾರ ಆಗಬೇಕಾದರೆ ಏನಿರಬೇಕು? ಬ್ರಾಹ್ಮಣನಾಗಿ ಬಾಳಬೇಕು. ಅವ ಆಶಾಕ್ಕೆ ಬೀಳಬಾರದು, ದುಡ್ಡು ಸಂಪಾದನೆಗೆ ಹೋಗಬಾರದು, ಕಾಮಕ್ರೋಧ ವಿಕಾರಕ್ಕೆ ಒಳಗಾಗಬಾರದು.
ಈ ರೀತಿಯಾಗಿ ಬ್ರಾಹ್ಮಣನಾಗಿ ಬಾಳ್ತಾನೆ ಅಂತಂದ್ರೆ ಯಾರಿಗೂ ಕಷ್ಟವೇ ಇರೋದಿಲ್ಲ. ಇದು ಮೊದಲನೇ ವಿಚಾರ ಹೇಳ್ತಾ ಇದ್ದಾರೆ. ಇನ್ನು ಅದರ ಮೇಲೆ ಏದಂಭಾನ್ನಾಚರಂತಿ, ಇದು ಆಚಾರ್ಯ ನಮ್ಮನೇ ಕಷ್ಟಕ್ಕೆ ನೀವು ಬ್ರಾಹ್ಮಣರನ್ನು ರೆಡಿ ಮಾಡಿದ್ರೆ ಹಿಂಗಾಗ್ತದೆ. ಹೌದೌದು, ನಮ್ಮ ಪ್ರಾಬ್ಲಮ್ ಬಂದಿದೆ. ನೀವು ಬ್ರಾಹ್ಮಣರೆಲ್ಲ ಚಲೋ ಆದರೆ ಎಲ್ಲರ ಪ್ರಾಬ್ಲಮ್ ಹೋಗ್ತದೆ. ನೀವು ಬ್ರಾಹ್ಮಣರು ಆಗೋದೇ ಇಲ್ಲ. ಇದು ಕಲಿಯುಗ, ಆಶಾಪಾಶಗಳು ಭಾಳ. ಇವ್ರಿಗಿಂತ ಬ್ರಾಹ್ಮಣರಿಗೆ ಆಶಾ ಭಾಳ ನೋಡಿ, ಅಂಥ ಕಾಲ ಬಂದರು. ಗೊತ್ತಾಯ್ತು? ನಮ್ಮ ಕಷ್ಟ ನಮ್ಮ ಪರಿಹಾರ ಆಗೋದು ಹೇಳಿ, ಇನ್ನೊಬ್ಬರಿಂದ ಪರಿಹಾರ ಆಗೋದು ಬೇಡ. ಅದಕ್ಕಂದ್ರು ನೀವು ಡಾಂಭಿಕರಾಗಿ ಆಚರಿಸದೇ ಇದ್ದರೆ ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಅಷ್ಟೇ ಅಲ್ಲ, ಮಾತಾ ಪಿತೃಶ್ಚಯೇ ಭೃತ್ಯೋ ವರ್ಧಂತೆ ಧರ್ಮಕೋ ವಿಧಾನ. ಮಾತಾ ಪಿತಾ ಗುರು ಇವರಲ್ಲಿ ನೀವು ಭಕ್ತಿ ಶ್ರದ್ಧಾದಿಂದ ಇದ್ದರೆ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ. ವರ್ಜಯಂತಿ ದಿವಾ ಸ್ವಪ್ನಂ, ಯಾರು ಹಗಲು ಕನಸು ಕಾಣೋದಿಲ್ಲ ಅವರ ಕಷ್ಟ ಪರಿಹಾರ ಆಗ್ತದೆ. ದಿವಾ ಸ್ವಪ್ನ ಎಂದು ಮಾಡಬಾರದು. ಸ್ವಪ್ನ ಯಾವಾಗ ಬೀಳಬೇಕು? ರಾತ್ರಿ ಹೊತ್ತು ಬರಬೇಕು ಸ್ವಪ್ನ, ಹಗಲೊತ್ತೆಂದು ಸ್ವಪ್ನ ಬರಬಾರ್ದು. ಅಂದ್ರೆ ಏನು, ಮಲಗಬಾರ್ದು ಅಂತ ಅರ್ಥ. ಹಗಲೊತ್ತು ದಿವಾ ಸ್ವಪ್ನ, ಹಗಲೊತ್ತಿನ ಸ್ವಪ್ನ ಕನಸು ಬೀಳಬಾರ್ದು ಅಂದ್ರೆ ಕನಸು ಹಾಗೆ ಬೀಳ್ತದೆ, ಕುತ್ತಿಗೆ ಬೀಳ್ತದೆ ಕನಸು. ಮಲ್ಕೊಂಡ್ರೆ ಹೌದು, ಮಲ್ಕೋತಾರೆ ಯಾರಾದ್ರೂ ಹಗಲೊತ್ತು. ನೀವು ಹಗಲೊತ್ತೆಲ್ಲ ಮಲ್ಕೊಳ್ಳೋಣ, ರಾತ್ರಿ ಎಲ್ಲ ನೈಟ್ ಶಿಫ್ಟ್ ಮಾಡೋಣ. ಹಿಂಗೆ ಮಾಡಿದ್ರೆ ನಾವೇನು ಮಾಡಬೇಕು? ಹಿಂಗಂತ ಭೀಷ್ಮಾಚಾರ್ಯ. ಹಿಂಗೆ ಅನೇಕ ಅಂಶಗಳನ್ನು ಏಕ ಸಂಶಾಂತರದ ಸಹ ವಿದ್ಯಾವೇದ ವ್ರತ ಸ್ನಾತಾ ದುರ್ಗಾಣ್ಯತಿ ತರಂತಿಯೇ. ಹೀಗೆ ಯಾತ್ರಾರ್ಥಂ ಭೋಜನಂ ಯೇಷಾಂ ಸಂತಾನಾರ್ಥಂ ಚ ಮೈಥುನಂ. ಎಷ್ಟು ಚಂದ ಇದೆ ಅಧ್ಯಾಯ. ಭೋಜನ ನಾವು ತಿನ್ನೋದು ಯಾತಕ್ಕೋಸ್ಕರ, ಊಟ ಮಾಡೋದು ಯಾತಕ್ಕೋಸ್ಕರ. ಯಾತ್ರಾರ್ಥಂ ಭೋಜನಂ, ಯಾತ್ರೆಗೋಸ್ಕರ, ಜೀವನ ಯಾತ್ರೆ. ಬದುಕೋದಕ್ಕೋಸ್ಕರ ತಿನ್ನಬೇಕು, ತಿನ್ನೋದಕ್ಕೋಸ್ಕರ ಬದುಕಬೇಕು. ಏನು ಶಾಸ್ತ್ರ ಹೇಳ್ತದೆ ನೋಡಿ, ಇದು ಇಂಪಾರ್ಟೆಂಟ್ ವಿಚಾರ. ಭೋಜನ ಮಾಡೋದು ಯಾತಕ್ಕೋಸ್ಕರ, ಊಟ ಮಾಡೋದು ಬದುಕೋದಕ್ಕೋಸ್ಕರ. ಬದುಕೋದಕ್ಕೋಸ್ಕರ ಭೋಜನನೇ ಹೊರತು ಭೋಜನಕ್ಕೋಸ್ಕರ ಬದುಕೋದು ತಿನ್ನಬಾರ್ದು. ನಮ್ದು ಹೆಂಗಾಗಿದೆ? ಎಲ್ಲರದ್ದು ದೃಷ್ಟಿ ಏನಿದೆ? ಯಾಕಿನ್ನೂ ಬದುಕಬೇಕು, ಇನ್ನು ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ಆಶೆ ಆಗ್ತದೆ. ಅಲ್ಲ ನೋಡಿ, ಅವ್ರು ಯಾರಿಗೆ ಕಷ್ಟಗಳ ಪರಿಹಾರ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಅದರಂತೇನೆ ಸಂತಾನಾರ್ಥಂಚ ಮೈಥುನಂ. ಮೈಥುನ ಸ್ತ್ರೀ ಪುರುಷರ ಸಂಬಂಧ. ಯಾತಕ್ಕೋಸ್ಕರ? ಒಳ್ಳೆ ಸಂತಾನ ಮುಂದೆ ಬರಲಿ ಅನ್ನೋದಕ್ಕಷ್ಟೇ ದೃಷ್ಟಿಯಿಂದ ಇದ್ರೆ ಮಾತ್ರ ಅಲ್ಲಿ ಕಷ್ಟಗಳ ಪರಿಹಾರ ಆಗ್ತದೆ. ವಾಕ್ ಸತ್ಯವಚನ ಅರ್ಥಂಚ. ಇನ್ನು ವಾಕ್ ಮಾತಾಡೋದು ಯಾತಕ್ಕೋಸ್ಕರ? ವಾಗ್ವ್ಯವಹಾರ ಸತ್ಯಕ್ಕೋಸ್ಕರ ಅಂತಿದ್ರೆ ಮಾತ್ರ ಎಲ್ಲ ಕಷ್ಟಗಳ ಪರಿಹಾರ ಆಗ್ತದೆ. ಇನ್ನು ಅದರ ಮೇಲೆ ಭೀಷ್ಮಾಚಾರ್ಯ ಹೇಳ್ತಾರೆ, ಧರ್ಮರಾಜ ಕಷ್ಟಗಳೆಲ್ಲ ಹೆಂಗೆ ಪರಿಹಾರ ಆಗ್ತದೆ ಅಂತ ಕೇಳ್ತೀಯಲ್ಲೋ, ಏನೋ ಹತ್ತಿರದಲ್ಲೇ ಕೃಷ್ಣನ್ ಕುಡಿಸ್ಕೊಂಡು ಈ ಪ್ರಶ್ನೆ ಕೇಳ್ತೀಯಲ್ಲೋ. ನೋಡಿ ಯಾರಂತಾರೆ? ಭೀಷ್ಮಾಚಾರ್ಯ. ಸುಹೃದ್ಭ್ರಾತ ಚ ಮಿತ್ರಂಚ ಸಂಬಂಧೀ ಚ ತವಾಚ್ಯುತ. ನಿನಗೆ ಸುಹೃತ್, ಗೆಳೆಯ, ಅಣ್ಣತಮ್ಮಂದ್ರಂತೆ ಸಂಬಂಧಿಯಾಗಿ ಏನಾದರೂ ಮನೆಯೊಳಗೆ ನಾ ಹಾಜರ್, ನಾ ಬಂದೆ ಅಂತ ಹಿಂಗೆ ಓಡಿ ಬಂದ್ಬಿಡ್ತಾನಲ್ಲ ಕೃಷ್ಣ, ಆ ಕೃಷ್ಣನನ್ನು ನೋಡೋ ಕಷ್ಟ ಪರಿಹಾರ ಏನು ಅನ್ನೋದಕ್ಕೆ ಅದೊಂದೇ ಸಾಕು ಪರಿಹಾರ. ಯಾವುದು? ಯಾರು ಕೃಷ್ಣ ಪರಮಾತ್ಮನನ್ನು ಹಿಡಿತಾರೋ ಅವರಿಗೆ ಯಾವ ಕಷ್ಟನೂ ಇಲ್ಲಪ್ಪ. ಇಷ್ಟು ಭಗವಂತನಲ್ಲಿ ಶರಣಾಗತರಾಗು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ದುರ್ಗಾತಿತರಣಂ ಯೇಚ. ಹೀಗೆ ಕಷ್ಟ ಪರಿಹಾರಕ್ಕೆ ಅಂತಲೇ ಈ ಅಧ್ಯಾಯ. ಇಲ್ಲಿರೋದು ನೀವು ಮಾಡ್ತಿರೋ ಬಿಡ್ತಿರೋ ಕೇಳ್ರಿ ಅದರಿಂದ ಪರಿಹಾರ ಅನ್ನೋತಕ್ಕ ಫಲಶ್ರುತಿಯನ್ನು ಕೂಡ ಏನು ಮಾಡಿದ್ದಾರೆ? ನಿರೂಪಣವನ್ನು ಮಾಡಿದ್ದಾರೆ. ಹೀಗೆ ಭೀಷ್ಮಾಚಾರ್ಯರ ಉಪದೇಶ ಅಸೌಮ್ಯ ಸೌಮ್ಯ ರೂಪೇಣ ಸೌಮ್ಯಾಶ್ಚ ಅಸೌಮ್ಯ ರೂಪಿಣ. ಧರ್ಮರಾಜ ಮತ್ತೆ ಕೇಳ್ತಾನೆ, ಭೀಷ್ಮಾಚಾರ್ಯ ಇದನ್ನು ಪತ್ತೆ ಹಚ್ಚೋದು ಹೇಗೆ? ಏನು ಪತ್ತೆ ಹಚ್ಚೋದು? ಇದನ್ನು ಬಹಳ ಸಾತ್ವಿಕರು ಅಂದ್ಕೊಂಡಿರ್ತೀವಿ, ಆದ್ರೆ ಬಹಳ ಲಭಂಗಿರ್ತಾರೆ, ಗೊತ್ತೇ ಆಗೋದಿಲ್ಲ. ಯಾರೋ ಅದ್ವಾತತ್ವ ಇರ್ತಾರೆ ನೋಡ್ಲಿಕ್ಕೆ, ಆದ್ರೆ ಒಳ್ಳೆಯವರೇ ಇರ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಸೌಮ್ಯ, ಯಾರು ಅಸೌಮ್ಯ, ಹೆಂಗೆ ನಾವು ಇದನ್ನೇ ಪತ್ತೆ ಹಚ್ಚಬೇಕು.
ವಿಚಾರ ಬಂದಾಗ ಅದಕ್ಕೆ ಆ ಸಂದರ್ಭದಲ್ಲಿ ವ್ಯಾಘ್ರ ಗೋಮಾಯು ಸಂವಾದಂ ತಂ ನಿಬೋಧ ಯುಧಿಷ್ಠಿರ. ವ್ಯಾಘ್ರ ಒಂದು ಹುಲಿ, ಒಂದು ಗೋಮಾಯು ಒಂದು ನರಿ. ಆ ಹುಲಿ ಮತ್ತು ನರಿ ಅವುಗಳ ಸಂವಾದ ಹೇಳ್ತೀನಿ ಕೇಳು ಅಂತ ಹಿಂಗ ಆ ಸಂದರ್ಭದಲ್ಲಿ ತಿಳಿಸ್ತಾರೆ. ಪುರಿಕ ಅಂತ ಒಂದು ಊರು. ಆ ಊರಿನಲ್ಲಿರ್ತಕ್ಕಂತಹ ಒಬ್ಬ ಪುರುಷ ಅಲ್ಲ ಅಧಮ, ಪುರುಷಾಧಮ, ಬಹಳ ಹಿಂಸಾಪರನಾಗಿ ಎಲ್ಲ ಇದ್ದ. ಸತ್ತ ಮೇಲೆ ಒಂದು ನರಿಯಾಗಿ ಹುಟ್ಟಿದ. ಯಾರು ಹಿಂದೆ ಬಹಳ ಹಿಂಸಾ ಮಾಡಿಕೊಂಡಿದ್ನಲ್ಲ ಆ ಮನುಷ್ಯ. ಗೋಮಾಯುತ್ವಂಚ ಸಂಪ್ರಾಪ್ತ. ಆ ನರಿಯಾದಾಗಲೂ ಕೂಡ ಸಂಸ್ಮೃತ್ಯ ಪೂರ್ವ ಜಾತಿ ನೋಡು ಅವನೊಂದು ವಿಚಾರ. ಅವನು ಹಿಂದಿಂದೆಲ್ಲ ನೆನಪಾಯ್ತು. ಹಿಂದೆ ನಾ ಏನು ತಪ್ಪು ಮಾಡಿದೆ, ಯಾರ್ಯಾರಿಗೆ ಹಿಂಸಾ ಮಾಡಿದೆ, ಅದಕ್ಕೆ ನಾ ಇವತ್ತು ಈ ಜನ್ಮಕ್ಕೆ ಹೆಂಗೆ ಬಂದೆ, ಅದರಿಂದ ಬಹಳ ವಿರಕ್ತನಾದ. ನಿರ್ವೇದೋ ಪರಮಂ ಗತಃ. ಆ ವೈರಾಗ್ಯದಿಂದ ಆ ನರಿ ನಭಕ್ಷಯತಿ ಮಾಂಸಾನಿ, ಮಾಂಸ ತಿನ್ನೋದು ಬಿಟ್ಬಿಟ್ಟು. ನರಿನೇ ಮಾಂಸ ತಿಂತಿಲ್ಲ. ಯಾಕೆ? ಹಿಂದಿಂದೆಲ್ಲ ನೆನಪದು. ಅಷ್ಟೇ ಅಲ್ಲ, ಅಹಿಂಸ್ರ, ಯಾರನ್ನಾರು ಕೂಡ ಅಟ್ಯಾಕ್ ಮಾಡೋದು, ಹೊಡೆಯೋದು, ಬಡಿಯೋದು, ಪಶುಗಳು ಎಲ್ಲ ಬೇರೆ ನರಿಗಳೆಲ್ಲ ಹೆಂಗೆ ಮಾಡ್ತಾರೆ ಅದು ಇಲ್ಲ. ಅದು ಬಿಟ್ಟುಬಿಟ್ಟು. ಬ್ಯಾಡಪ್ಪ ನೀ ಮಾಡಬೇಡೋ, ನಾವೇನೇ ಮಾಂಸ ಗಿಂಸ ಎಲ್ಲ ಬ್ಯಾಟಿಯಾಡಿ ತಂದು ಕೊಡ್ತೀವಿ ತಿನ್ನು ಅಂತ ಬೇರೆ ನರಿಗಳೆಲ್ಲ ತಂದು ಹಾಕಿದ್ರು ಅದು ತಿನ್ನು. ಅದು ಯಾವುದಿಲ್ಲ. ಮತ್ತೇನು? ಹಣ್ಣು ತಿಂದೆ, ಎಲೆ ತಿಂದೆ, ಮತ್ತು ಹಿಂಗೆ ಯಾವುದೋ ಈ ನರಿ ಒಂದು ನರಿ ಮಾತ್ರ ಹಿಂಗಿದೆ. ಇನ್ನು ಉಳಿದ ನರಿಗಳಿಗೆಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಈ ನರಿ ಇವು ಏನಿವ ಈ ನಮ್ಮ ನರಿಯಾಗಿ ನಮ್ಮ ಜಾತಿ ಅಂತ ಇವ ಇಲ್ಲೇ ಇಲ್ಲ, ಯಾಕೆ ಹಿಂಗಿದೆ ಇದಾನೆ ಅಂದ್ಕೊಂಡು ಅವೆಲ್ಲವೂ ಕೂಡ ಒದ್ದಾಡಲಿಕ್ಕೆ ಶುರು ಮಾಡಿ. ತೇ ಸರ್ವೇ ಸಹಜಾತಯ ಚಾಲಯಂತಿ ಸ್ವತಾಂ ಬುದ್ಧಿ. ಬೇಕಾಷ್ಟಾತಯ ಎಲ್ಲ ಹೇಳಿದ್ರು, ಹಿಂಗಲ್ಲೋ ನಮ್ಮಂತೆ ಇರ್ಬೇಕು ನೀನು ನಮ್ಮವನಾಗಿ ನಮ್ಮಂತೆ ಇಲ್ಲ ಅಂದ್ರೆ ಏನು ಉಪಯೋಗನು, ತಿನ್ನಬಾಯಿಲ್ಲ ಇರ್ತದೆ. ಎಷ್ಟೆಷ್ಟೇ ಹೇಳಿದ್ರು ಅವನ ಬುದ್ಧಿಯನ್ನು ಅಲ್ಲಾಡಿಸಲಿಕ್ಕೆ ಆಗಲಿಲ್ಲ. ಈ ರೀತಿಯಾಗಿ ಇರತಕ್ಕಂತಹ ಆ ಒಂದು ಸನ್ನಿವೇಶದಲ್ಲಿ ಶೀಲತ ಕ್ರಿಯತೆ ಕುಲೋ ಇತಿ ತೇಷಾಂ ವಚಶ್ರುತ್ವ. ಏನಂತ ಉತ್ತರ ಕೊಡ್ತಾ ನರಿ, ನೋಡೋ ಜಾತಿ ಮುಖ್ಯ ಅಲ್ರೋ, ನಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀವಿ ಅದಕ್ಕೆ ತಕ್ಕಂತನೇ ನಾವು ಇರಬೇಕು ಅಂತ ಯಾರು ಹೇಳಿದ್ರು? ಹಾಗೆಲ್ಲ ಶೀಲತಃ ಕ್ರಿಯತೆ ಕುಲ, ನಮ್ಮ ನಡತೆ ನಮ್ಮ ಶೀಲ ಅದಕ್ಕೆ ಅನುಗುಣವಾಗಿ ಎಲ್ಲವೂ ಕೂಡ ನಡೀತದೆ. ಸರಿ, ನೀವೇನಾರು ಮಾಡಿಕೊಂಡು ನಾನಂತೂ ನಿಮ್ಮಂತೆ ಸೇರೋದಿಲ್ಲ ಅಂತ ಹಿಂಗ ಆ ಸಂದರ್ಭದಲ್ಲಿ ಸೇರಿದ್ದಾನೆ. ಆ ನರಿಯನ್ನು ನೋಡಿ ಒಂದು ಹುಲಿ ಎಲ್ಲ ಸತ್ಯ ಇದ್ದಾನೆ, ಅವನೇ ರಾಜ, ಶಾರ್ದೂಲ ಕಾಡಿನ ರಾಜ. ಆ ನರಿಯನ್ನೇ ಆ ಸಂದರ್ಭದಲ್ಲಿ ಕರಿತಾ, ಬಾರಪ್ಪ ನಿನ್ನಂಥವ ನನಗೆ ಮಂತ್ರಿಯಾಗಿದೆ, ನೀನು ನನ್ನ ಹತ್ರ ಬಂದಿರು, ಸಚಿವನಾಗು ಅಂತ ಆ ನರಿಯನ್ನು ಕರಿ. ಯಾಕೆ? ನರಿಯಾಗಿ ಹುಟ್ಟಿ ನರಿಗಳ ಮಧ್ಯದಲ್ಲಿ ಇದ್ದು ನರಿಗಳಂತೆ ಬುದ್ಧಿ ತೋರಿಸ್ತೇನೇನೆ, ಇಷ್ಟು ಈ ಒಂದು ಸನ್ನಡತೆಯಿಂದ ಇವ ಇದ್ದಾನೆ ಅಂತಂದ್ರೆ ಇವ ಅದ್ಭುತ ಹೌದಲ್ಲ ಅಂತ ಹಿಂಗೆ ಅವನ್ನೇ ತನ್ನ ಸಚಿವನನ್ನಾಗಿ ತನ್ನ ಹತ್ರ ಮಂತ್ರಿಯನ್ನಾಗಿ ಕರೆ. ಗೋಮಾಯೋ ಪ್ರಸೃತಂ ವಾಕ್ಯ. ಅದಕ್ಕೆ ನರಿಯಂತೂ ನಾವಲ್ಲಪ್ಪ, ನಾನು ನಿನ್ನ ಹತ್ರ ಬರೋದಿಲ್ಲ ಅಂತ ಹಿಂಗೆ ಆ ಸಂದರ್ಭದಲ್ಲಿ ತಿಳಿಸ್ತು. ಬರೋದಿಲ್ಲ ಯಾಕೆ? ನಿಮ್ಮಂತ್ರ ಬಂದಾಗ ನೀವು ತಿನ್ನೋದನ್ನು ತಿನ್ರಿ ಅಂತ ನಮ್ಗೆ ಅಂತೀರಿ, ನೀವು ತಿನ್ನೋದನ್ನು ನಾವು ತಿನ್ನೋದಿಲ್ಲ. ಮತ್ತು ನಾನು ನಿಮ್ಮ ಮಂತ್ರಿಯಾಗಿ ನೀವು ತಿನ್ನೋದನ್ನು ತಿನ್ನಲಿಲ್ಲ ಅಂದರೆ ನಿಮ್ಗೆ ಸಿಟ್ಟು ಬರ್ತದೆ. ನಾನು ನಿಮ್ಮ ಹತ್ರ ಹೆಂಗೆ ಬರಲಿ? ಹಂಗಾರೆ ಏನಪ್ಪ ನೀ ಬೇಕು ನನಗೆ, ನೀ ಹೇಳ್ದಂಗೆ ಕೇಳ್ತೀನಿ, ನಾ ಹೇಳ್ದಂಗೆ ಕೇಳ್ತೀರಾ? ಹಂಗಾರೆ ಮಾಂಸ ತಿನ್ಕೊಡು. ನಾವು ಯಾವುದು ಆ ನರಿ ಹೇಳ್ತು ಓಕೆ ಅಂತಂತದೆ. ಯಾವುದು ಈ ಹುಲಿ ಆಗಲಿ ಹಂಗೆ ನಾನು ತಿನ್ನೋದು, ನೀ ಬೇಕು ಅಂತ ಹಿಂಗೆ ಆ ನರಿ ಮತ್ತು ಆ ಹುಲಿ ಎರಡೂ ಏನಾದರೂ ಒಂದು ಕೊಡೋದಕ್ಕೆ ಹಿಂಗೆ ಅವ್ರು ಅಂದ್ರೆ ಈ ನರಿ ಸಹವಾಸಕ್ಕೆ ಈ ಹುಲಿನೂ ತಿನ್ನೋದು ಬಿಟ್ಟುಬಿಟ್ರೆ ಉಳಿದ ಹುಲಿಗಳು ಉಳಿದ ಪ್ರಾಣಿಗಳು ಅವೆಲ್ಲ ಪ್ರಾಬ್ಲಮ್ ಆಯ್ತಲ್ಲ ಅವಕ್ಕೆ. ಆ ಎಲ್ಲ ಸೇರಿ ಆ ಸಂದರ್ಭದಲ್ಲಿ
ಅಶಕ್ತ ಕಿಂಚಿದಾಹತ್ತೋ ದ್ರವ್ಯೋ ಗೋಮಾಯಂತ್ರಿತಾ. ಒಬ್ಬರಿಂದ ಎಲ್ಲರಿಗೂ ಪ್ರಾಬ್ಲಮ್ ನೋಡ್ರಿ. ಇವರಿಂದ ರಾಜನೇ ಟರ್ನ್ ಆಗಿಬಿಟ್ಟ. ಇದು ನಾಳಿನ ದಿವಸ ನಾವು ಎಲ್ಲ ಮತ್ತೆ ಹಿಂಗೇನೆ ಮತ್ತೆ ಅಂಗರಕ್ಷತೆ ಹಚ್ಕೊಳ್ಳೋಂಗೆ ಆಗ್ತದೆ. ಹಿಂಗೆ ಮಾಡಿಸ್ತಾ ಇದೆ, ಇದು ಉಪಯೋಗ ಇಲ್ಲ ಅಂತ ಹಿಂಗೆ ಆ ಸಂದರ್ಭದಲ್ಲಿ ಏನಾದರೂ ಮಾಡಿ ಇದು ಬುದ್ಧಿಭೇದ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಈ ನರಿ ಏನಿತ್ತಲ್ಲ, ಆ ನರಿ ಹತ್ರನೇ ಒಂದಿಷ್ಟು ಮಾಂಸ ಗೀಸ ಎಲ್ಲ ತಂದು ಅಲ್ಲಿ ಹಾಕಿಬಿಡ್ತು. ಹೋಗಿ ರಾಜನಿಗೆ ಕಂಪ್ಲೇಂಟ್ ಹೇಳ್ತು, ಶಾರ್ದೂಲ ಹುಲಿ, ಏ ಹುಲಿರಾಯ ನೋಡು ಅವ ಎಷ್ಟು ಮೋಸಗಾರ ಇದ್ದಾನೆ, ನಿನಗೆ ತಿನ್ಬಾರ್ದು ಅಂತೆಲ್ಲ ಹೇಳಿ ತಾಯೆಲ್ಲ ಮುಳುತುಕ ಎಷ್ಟೊಂದು ಹಾಕ್ಕೊಂಡ ನೋಡ್ಬಾ ಅಂತ. ಈಗ ಏನು ಮಾಡಿಬಿಡ್ತು, ಅದನ್ನ ಕಂಪ್ಲೇಂಟ್ ಮಾಡ್ತು. ಈಗ ಬಂದು ನೋಡ್ಬಿಟ್ಟೆ, ನೋಡು ಇವನೇ ಅಯೋಗ್ಯ ಇದ್ದಾನೆ, ಅರೇ ಸುಮ್ಮನೆ ಪರೋಪದೇಶ ಪಾಂಡಿತ್ಯಂ, ಮತ್ತೊಬ್ರಿಗೆ ಹೇಳಲಿಕ್ಕೆ ಮಾತ್ರ ಪಂಡಿತ ಇವ, ತಾಯಿಯನ್ನು ನಡೆಸ್ತಾ ಇಲ್ಲ, ನನಗೆ ಸುಮ್ಮನೆ ಹೀಗೆಲ್ಲ ಮಾತನಾಡಿದ, ಇವನು ಬಿಡಬಾರ್ದು, ನಾನು ಕೊಂದೇ ಬಿಡ್ತೀನಿ ಅಂತ. ಆ ಹುಲಿ ಏನು ಮಾಡಿತು ಆ ಸಂದರ್ಭದಲ್ಲಿ, ಅದು ಮಾಡಿತು ಛಿದ್ರಂತ ತಸ್ಯ ತದೃಷ್ಟ. ಹಿಂಗೆ ಆ ಸಂದರ್ಭದಲ್ಲಿ ನಡೀತಾ ಇದ್ದಾಗ ಶಾರ್ದೂಲ ಜನನಿ, ಆ ಹುಲಿ ತಾಯಿ, ಆ ತಾಯಿ ಬಂದು ಏನು ಮಾಡ್ತಾ ಆ ಹುಲಿ ಹತ್ರ, ರಾಜ ನನಗೆ ಒಂದೇ ಸಲಕ್ಕೆ ಅವಸರದಲ್ಲಿ ತೀರ್ಮಾನ ತಗೋಬಾರ್ದಪ್ಪ. ಕಾರಣ ಅಸತ್ಯ ಸತ್ಯ ಸಂಕಾಶ, ಅಸತ್ಯ ಸತ್ಯದಂತೆ ಕಾಣಿಸ್ತಿರ್ತದೆ, ಸತ್ಯ ಅಸತ್ಯದಂತೆ ಕಾಣಿಸ್ತಿರ್ತದೆ. ತೇಷು ಯುಕ್ತಂ ಪರೀಕ್ಷಣಂ, ಯಾವತ್ತೂ ಕೂಡ ಪ್ರತ್ಯಕ್ಷ ನೋಡಿದ್ರೂ ಕೂಡ ಪರೀಕ್ಷಾ ಮಾಡಬೇಕು. ತಸ್ಮಾತ್ ಪ್ರತ್ಯಕ್ಷ ದೃಷ್ಟೋಪಿ ಯುಕ್ತೋ ಹ್ಯರ್ಥ ಪರೀಕ್ಷಿತು. ಪ್ರತ್ಯಕ್ಷ ಕಂಡಿದ್ರು ಅದನ್ನೇ ಪರೀಕ್ಷಾ ಮಾಡಿ ಆಮೇಲೆ ತೀರ್ಮಾನವನ್ನು ತಗೋ ಅಂತ. ಹಿಂಗೆ ಆ ಸಂದರ್ಭದಲ್ಲಿ ಪರೀಕ್ಷಾವನ್ನು ಮಾಡಲಿಕ್ಕೆ ತಿಳಿಸೋಣ. ಅದರಂತೆ ಮೇಲೆ ಪರೀಕ್ಷಾ ಮಾಡುತ್ತಾ ಇಟ್ಕೊಂಡು ಕೂಡ್ತು. ಆಮೇಲೆ ಮತ್ತೆ ಇವೆಲ್ಲ ಸೇರಿಕೊಂಡು ಬಂದು ಇವು ಮೋಸ ಮಾಡಿ ಅವನ ಮೇಲೆ ತಲೆ ಕಟ್ಟಲಿಕ್ಕೆ ಹಾಕಿದ್ದು ಅನ್ನೋ ತಿಳಿತು. ಅದನ್ನು ತಿಳಿದಾಗ ತಥೋ ವಿಜ್ಞಾತ ಚಾರಿತ್ರ್ಯ, ಆ ಸಂದರ್ಭದಲ್ಲಿ ಆ ನದಿ ಮೇಲೆ ಹುಲಿ ಬಹಳ ಸಿಟ್ಟು ಮಾಡಿ ಕೊಂದು ಬಿಡ್ತೀನಿ, ನೀ ಹಂಗೆ ಹಿಂಗೆ ಅಂತೆಲ್ಲ ಎದ್ದಾತಂತ ಮಾತಾಡ್ಬಿಟ್ಟಿತ್ತು. ಆದರೆ ತಾಯಿ ಹೇಳಿದ್ದು ಒಂದು ಪರೀಕ್ಷಾ ಮಾಡಿದ್ಮೇಲೆ ಗೊತ್ತಾಯ್ತು, ಛೇ 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 ಅಂತ ತಪ್ಪು ಮಾಡಿಬಿಟ್ಟೆ. ವಿಜ್ಞಾತ ಚಾರಿತ್ರ್ಯ ಬಂದು ಗಟ್ಟಿ ಆಲಿಂಗನ ಮಾಡಿಕೊಂಡು ತಪ್ಪು ಮಾಡಿಬಿಟ್ಟಪ್ಪ, ನೀನು ಸುಮ್ಮನೆ ನಿನ್ನ ಬಗ್ಗೆ ಅಂದುಬಿಟ್ಟೆ ಅಂತೆಲ್ಲ ಆ ಸಂದರ್ಭದಲ್ಲಿ ಹೇಳ್ತಾ, ನೀನು ಏನು ನಾ ಮಾಡೋದು ಈ ಅಂತ ಹಿಂಗೆ ಆ ಸಂದರ್ಭದಲ್ಲಿ ನಾ ಇಲ್ಲಿ ಇರ್ಲಾರಿ ನಾ ಹೋಗ್ತೀನಿ ಅಂತ ಆ ಸಂದರ್ಭದಲ್ಲಿ ಆ ನದಿ ಹೊರಟು. ಇಲ್ಲಪ್ಪ ನೀ ಬಿಟ್ಟು ಹೋಗ್ಬೇಡ, ನೀ ಇರಬೇಕು ಅಂತಂದು ಬೇಕಾದ ಹೇಳಿದ್ರು. ಮೊದಲು ಎಲ್ಲಿ ಗೌರವ ಇರ್ತದೆ ಆಮೇಲೆ ಮತ್ತಲ್ಲಿ ಅಪಮಾನ ಆಯಿತು ಅಂತಂದ್ರೆ ಆ ಸ್ಥಳದಲ್ಲಿ ಇರಬಾರದು. ಪೂಜಿತೋಹಂ ತ್ವಯಾಪೂರ್ವಂ ಪಶ್ಚಾಚ್ಚೈವ ವಿಮಾನಿತ. ಮೊದಲು ಬಂದಾಗ ಗೌರವ ಇತ್ತು, ಆಮೇಲೆ ಅಗೌರವ ಪಟ್ಟೆ. ಅಗೌರವ ಪಟ್ಟು ಗೌರವ ತಗೊಂಡ್ರೆ ಚಲೋ, ಗೌರವಾರ್ಹನಾಗಿ ಆಮೇಲೆ ಅಗೌರವಕ್ಕೆ ಅಲ್ಲಿ ತುತ್ತಾದ ಅಂದರೆ ಆ ಸ್ಥಳದಲ್ಲಿ ಇರಬಾರ್ದು. ಆದ್ದರಿಂದ ನಾನು ಹೊರಡ್ತೀನಿ ಅಂತ ಹಿಂಗೆ ಆ ಸಂದರ್ಭದಲ್ಲಿ ಯಾವುದು ಆ ನದಿ ಏನು ಮಾಡಿಬಿಡ್ತದೆ, ಅಲ್ಲಿಂದ ನಿವೃತ್ತವಾಗಿ ತಾನು ಹೊರಡತಕ್ಕಂತಹ ಕ್ರಮ. ಇದರಿಂದ ಏನು ತಿಳಿಸ್ತಾ ಇದ್ದಾರೆ, ಯಾರು ಸಾತ್ವಿಕರು ಯಾರು ಸಾತ್ವಿಕರಲ್ಲ ಅದನ್ನು ಹೆಂಗೆ ಪತ್ತೆ ಹಚ್ಚಬೇಕು ಅನ್ನೋದು ಕೇಳಿದೆಲ್ಲ ಧರ್ಮರಾಜ. ನೋಡಿ ಈ ಕಥೆ ಯಾಕೆ ಹೇಳ್ತಾ ಇದ್ದೇನೆ, ಒಂದೇ ಸಲಕ್ಕೆ ತೀರ್ಮಾನ ತೊಗೊಂಡ್ಬಿಡ್ಬೇಡ್ರಿ. ಭಾಳ ಆಚಾರ ಭಾಳ ಚಲೋ ಇದ್ದಾರೆ, ಹಂಗೆಲ್ಲ ಎದ್ದು ನೋಡ್ಬೇಡ್ರಿ, ಯಾಕೆ ಒಳಗೇನಿರ್ತದೆ ಯಾರಿಗೆ ಗೊತ್ತು. ಆದ್ದರಿಂದ ಇವರು ಸಾತ್ವಿಕರು, ಇವರು ಅಸಾತ್ವಿಕರು, ಇವರು ಯೋಗ್ಯರು, ಇವರು ಅಯೋಗ್ಯರು ಅಂತ ಪರೀಕ್ಷಾ ಮಾಡಿ, ಆ ಪರೀಕ್ಷಾ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳಿ. ಅದಕ್ಕೆ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಬೇರೆದೆಲ್ಲ ಒಂದು ದಿವಸದ್ದು 2 ದಿವಸದ ಸಂಬಂಧ, ಹೌದಷ್ಟೇ. ಇವ್ರು ಚಲೋನೋ ಇವ್ರು ಕೆಟ್ಟವರೋ ಇವ್ರು ಒಳ್ಳೆಯವರೋ ಅದರಿಂದ ಏನಾಗಬೇಕು, ಇನ್ನು 4 ದಿವಸ ಅವ್ರ ಜೊತೆಗೆ ಏನಾದರೂ ಅದು ಇದು ತಗೊಳ್ಳೋದು ಕೊಡೋದು ಮಾಡೋದು ಇತ್ಯಾದಿಗಳಿಂದ ಅಷ್ಟೇ ವಿಚಾರ. ಇನ್ನೂ ಸ್ವಲ್ಪ ದೀರ್ಘ ಅಂದರೆ ಹೆಣ್ಣು ಗಂಡು ತಗೊಳ್ಳೋದು ಮಾಡೋದು, ಏನೋ ಸಂಬಂಧ ಬೆಳೆಸೋದು, ಅಂಥ ಸನ್ನಿವೇಶದಲ್ಲಿ ಏನಪ್ಪ ಅವ್ರು ಒಳ್ಳೆಯವರಿದ್ದಾರ ಕೆಟ್ಟವರಿದ್ದಾರ ಸಾತ್ವಿಕರ ಹೆಂಗೆ ಏನು ಅಂತ ಅನ್ನೋದು ಅದು ಇನ್ನೂ ಒಂದು ಸ್ಟೆಪ್ ಮೇಲೆ. ಆದರೆ ಅದಕ್ಕಿಂತ ದೊಡ್ಡದು ಅದು ಜನ್ಮ ಜನ್ಮದ ಸಂಬಂಧ. ಯಾವುದು? ಗುರು ಶಿಷ್ಯ ಭಾವ ಸಂಬಂಧ. ಅಲ್ಲಿ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ ಏಕಾದಶಿ ಸ್ಕಂದದಲ್ಲಿ ಏನಂತ, ಪರೀಕ್ಷೈವ ಗುರುಂ ಶಿಷ್ಯ ಶಿಷ್ಯೋಪಿ ಗುರುಮಾವ್ರಜೆ ಅನ್ಯಥಾ ನರಕಂ ಯಾತಿ ಪ್ರಾಯಶ್ಚಿತ್ತಂ ಗುರೋರಪಿ ಅಂದಿದ್ದಾರೆ ಆಚಾರ್ಯರು. ಒಬ್ಬ ಶಿಷ್ಯ ಒಬ್ಬರಲ್ಲಿ ಗುರುಗಳು ಅಂತ ಅವರಲ್ಲಿ ಹೋಗಿ, ಸ್ವಾಮಿ ನೀವು ನಮ್ಮ ಗುರುಗಳಾಗಬೇಕು ಅಂತ ಅವ್ರ ಹತ್ರ ಹೋಗಬೇಕಾದ್ರೆ ಹೊರಗಿನ ಆಡಂಬರ ನೋಡಿ ಹೋಗಬಾರ್ದು, ಶಾಲು ಗೀಲು ಹೊರಗೊಂಡಿರೋದು ನೋಡಿ ಹೋಗಬಾರ್ದು,
ನೂರಾರು ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ, ಭಾಳ ಚಲೋ ಇದ್ದಾರೆ, ಹಾಗೆಲ್ಲ ಹೋಗೋದಲ್ಲ. ಪರೀಕ್ಷೆ 10 ಸಲ ಪರೀಕ್ಷಾ ಮಾಡಿ ಇವರು ಯೋಗ್ಯನಾ, ವೇದಶಾಸ್ತ್ರಕ್ಕೆ ಅನುವರ್ತಿಗಳಾಗಿದ್ದಾರಾ, ಇವರನ್ನು ಹಿಡಿದ್ರೆ ಮತ್ತೆ ನಾನು ಮಂಡಕ್ಕೆ ಬಿಡೋದಿಲ್ಲ, ಹೌದೋ ಅಲ್ಲೋ, ಅಂಧೇನೇವ ನಿಯಮಾನ ಯಥಾಂಧಾಹ, ದಾರಿ ಗೊತ್ತಿಲ್ಲ ಅಂತ ಹೋಗಿ ನಾವೇ ಕುರುಡರು ಇನ್ನೊಬ್ಬ ಕುರುಡನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವಂತ ಅಂಥ ಗುರುಗಳ ಹತ್ರ ಹೋಗಬಾರ್ದು ಎಂದು ಕೂಡ ಪರೀಕ್ಷಾ ಮಾಡಬೇಕು. 16 ಸಲ ಪರೀಕ್ಷಾವನ್ನು ಮಾಡಿ ಇವರನ್ನೇ ನಾ ಹಿಡಿಬೇಕು ಅಂತ ಅನ್ನೋದನ್ನು ದೃಢ ನಿರ್ಧಾರ ತಗೋಬೇಕು ಶಿಷ್ಯನಾದವ. ಇಲ್ಲ ಏನಾಗ್ತದೆ, ಅನ್ಯಥಾ ನರಕಂ ಯಾತಿ, ಗೊತ್ತಿಲ್ಲದೇನೆ ಅವ್ರನ್ನ ಗುರುಗಳು ಅಂತ ಹೋಗಿ ಗಂಟು ಹಾಕೊಂಡ ಮುಂದೆ ನರಕಕ್ಕೆ ಹೋಗುತ್ತಾನೆ. ಎಷ್ಟೋ ಸನ್ನಿವೇಶಗಳಾಗಿ ಹೋಗ್ತಾರೆ. ಈಗ ದೊಡ್ಡ ಯತಿಗಳು ಭಾಳ ಚಲೋ ಇದ್ದಾರೆ, ಇವರಲ್ಲಿ ನಾ ಶಿಷ್ಯನಾಗಿ ಹೋಗ್ತೀನಿ ಇರೋಣ, ಅವ್ರು ಯತಿ ಧರ್ಮನೇ ಬಿಟ್ಟು ಮದುವೆ ಮಾಡ್ಕೊಂತೀನಿ ಅಂತ ಹೋಗ್ಬಿಟ್ರೆ ಇವ ಶಿಷ್ಯನಾದ ಗತಿ ಆತಲ್ಲ. ಎಷ್ಟೋ ಇವೆಲ್ಲ ನೋಡ್ತೀವೋ ಇಲ್ಲ, ಯಾರೋ ಹಾಡಾಡೋ ಸ್ವಾಮಿಗಳವರೆಲ್ಲ 10-20 ವರ್ಷ ತನಕ ಯತಿಗಳಾಗಿದ್ದವರು ನಂಗೆ ಬೇಡ ಬೇಡ ಅಂತ ಅವ್ರು ಬಿಟ್ಟು ಹೋಗ್ಬಿಟ್ರೆ ನೋಡ ಪರೀಕ್ಷಾನೇ ಮಾಡಿಲ್ಲ ಅಂಥವ್ರಲ್ಲಿ ಶಿಷ್ಯನಾಗಿ ಹೋದವ ಅವನ ಹಣೆ ಬರೋ ಏನೋ ಸರಿ, ಅವರೇನೋ ಬೇಡ, ವೇದ ಬೇಡ, ಶಾಸ್ತ್ರ ಬೇಡ, ಧರ್ಮ ಬೇಡ, ನಮಗೇನೋ ಸುಖ ಬೇಕು ಹಂಗೆ ಬಿಟ್ಟು ಹೋಗ್ಬಿಟ್ರು. ಆದ್ರೆ ಅವ್ರು ಹಿಡಿದವನ ಗತಿ, ಅವ್ರನ್ನ ಗುರುಗಳು ಅಂತ ಹಿಡ್ಕೊಂಡವ, ಅವ್ಯವಸ್ಥೆ ಆಯ್ತಲ್ಲ ಒಂದು ಜೀವನ. ಅದರಂತೆಯೇ ಒಬ್ಬ ಶಿಷ್ಯ ಗುರುಗಳನ್ನು ಹಿಡಿಬೇಕಾದರೂ ಪರೀಕ್ಷಾ ಮಾಡೋದು. ಬರೇ ಶಿಷ್ಯ ಅಷ್ಟೇ ಅಲ್ಲ, ಗುರುಗಳು ಪರೀಕ್ಷಾ ಮಾಡಬೇಕು ಶಿಷ್ಯನನ್ನೇ. ಗುರುಗಳು ಕೂಡ ಒಬ್ಬ ಶಿಷ್ಯನನ್ನೇ, ನನ್ನ ಶಿಷ್ಯ ಇವನಿಗೆ ಪಾಠ ಹೇಳ್ತೀನಿ ನಾನು ಅಂತ ಹತ್ರ ತಗೋಬೇಕಾದರೆ ಹಂಗೆ ತಗೋಬಾರ್ದು. ಅದು ಕೂಡ ಹೆಂಗೆ ತಗೋಬೇಕು, ಪರೀಕ್ಷಾ ಮಾಡಿ ತಗೋಬೇಕು. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಬರ್ತದೆ ವಿಚಾರ. ಷಟ್ಪ್ರಶ್ನೋಪನಿಷತ್ತು ಅಂತ 10 ಉಪನಿಷತ್ತಲ್ಲ, ಅದು ಒಂದು ಉಪನಿಷತ್ತು. 6 ಜನ ಅವ್ರ ಶಿಷ್ಯರು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹೋದರು. ದೊಡ್ಡ ಋಷಿಗಳು, ಪಿಪ್ಪಲಾದರು ಅಂತ ಋಷಿಗಳು. ಆ ಪಿಪ್ಪಲಾದ ಋಷಿಗಳಲ್ಲಿ ನಮ್ಮ ಪ್ರಶ್ನೆಗಳಿಗೆಲ್ಲ ತಾವು ಉತ್ತರ ಕೊಡಬೇಕು ಅಂತ ಅವ್ರ ಹತ್ರ ನಮಸ್ಕಾರ ಹಾಕ್ತಾರೆ. ಧಡ 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 ಸುಕೇಶ, ಭಾರದ್ವಾಜ, ಶೈಬ್ಯ, ವೈದರ್ಭಿ, ಕಬಂಧಿ, ಕಾತ್ಯಾಯನ ಇವರೆಲ್ಲ ಶಿಷ್ಯರುಗಳು ಬಂದರು. ಇವರು ಆಚಾರ್ಯರು ಅವ್ರು ಬರ್ತಿದ್ದಂತೆ ಏನು ಹೇಳಿದರು, ನಿಮ್ಮ ಪ್ರಶ್ನೆ ಇಷ್ಟೇ ಅಲ್ಲ, ಆಮೇಲೆ 1 ವರ್ಷ ನಮ್ಮ ಮನೆಯೊಳಗೆ ಸೇವಾ ಮಾಡ್ಕೊಂಡಿರ್ರಿ, ಆಮೇಲೆ ಮುಂದಿನ ಮಾತಾಡಿಸ್ತೀನಿ. ಸಂವತ್ಸರಂ ವಸಥಾ ಅಂತಂದ್ರು. 1 ವರ್ಷ ನಮ್ಮ ಜೊತೆ ಇರ್ರಿ. ಹೌದು, 1 ವರ್ಷ ಆದ ಮೇಲೆ ಯಥಾ ಕಾಮಂ ಪೃಚ್ಛ, ಆಮೇಲೆ ನೀವು ಪ್ರಶ್ನೆ ಮಾಡಿ. ಅಂದ್ರೆ ಪ್ರಶ್ನೆ ಕೇಳಲಿಕ್ಕೆ 1 ವರ್ಷ ತಗೊಂಡ್ರು. 1 ವರ್ಷದ ತನಕ ನಿಮ್ಮ ಪ್ರಶ್ನೆನೇ ಕೇಳಲಿಕ್ಕೆ ನಾವು ನಿಮ್ಮ ಹತ್ರ ಕಣ್ಣೆತ್ತೆ ನೋಡೋದಿಲ್ಲ. ಹಿಂಗಿತ್ತು ಗುರು ಶಿಷ್ಯ ಭಾವ ಸಂಬಂಧ. ಪರೀಕ್ಷಾ ಮಾಡ್ತಿದ್ರು. ನಿಮ್ಮ ವ್ರತ ಏನು, ಇಂದ್ರಿಯ ನಿದ್ರೆ ಏನು, ತಪಸ್ಸೇನು, ಆಚರಣೆ ಏನು, ರೀತಿ ನೀತಿಗಳೇನು. ನಮ್ಮ ಅಜ್ಜಂದ್ರ ಮನೆಯಲ್ಲಿ, ಜಲಯಾಳಾಚಾರ್ಯ ಮನೆಯಲ್ಲಿ ಅನೇಕ ಶಿಷ್ಯರು ಓದ್ಲಿಕ್ಕೆ ಬರ್ತಿದ್ರಲ್ಲ. ನಮ್ಮ ಅಪ್ಪವ್ರ ಕಥೆ ಹೇಳಬೇಕು, ಹೇಗೆ ಪರೀಕ್ಷಾ ಮಾಡ್ತಿದ್ರು ಅಂತ. ಅದು ಋಷಿಮುನಿಗಳ ಕಾಲ, ಅದು ಅರಣ್ಯದ ಉಪನಿಷತ್ತಿನ ವಿಚಾರದಲ್ಲಿ ಬಂದಿರೋದು. ಹೀಗೋ ನಮ್ಮ ಜಲಯಾಳಾಚಾರ್ಯ ಮನೆಗೆ ಬಂದಾಗ ಕೂಡ ಊಟಕ್ಕೆ ಕೂತಾಗ ಎಲೆ ಹಾಕಿದಾಗ ಒಂದು ಹಸಿಮೆಣಸಿನಕಾಯಿ, ಒಂದಿಷ್ಟು ಹರಳು ಉಪ್ಪು, ಅದೆರಡು ಹಾಕಿರ್ತಿದ್ರು. ಅವತ್ತು ಅಡಿಗೆಗೆ ಉಪ್ಪು ಇರ್ತಿರ್ಲಿಲ್ಲ, ಖಾರ ಇರ್ತಿರ್ಲಿಲ್ಲ. ಬಹುಶಃ ವ್ರತನೇ ಅಂತ ಅನ್ಕೊಳ್ಬಿಡ್ತಾರೆ. ಹಂಗಿದ್ದಂಗೆ ಊಟಕ್ಕೆ ಕೂತಾಗ ಅದೆರಡು ಹಾಕಿರ್ಬೇಕು. ವಿದ್ಯಾರ್ಥಿಗೆ ನೋಡ್ತಿದ್ರು. ಅವ ಏನಾದ್ರೂ ಆ ಉಪ್ಪಿನ ಹರಳು ತಗೊಂಡ, ಆ ಹಸಿಮೆಣಸಿನಕಾಯಿ ತಗೊಂಡ, ಊಟ ಆಗ್ತಿದ್ದಂಗೆ ತಗೋಪ ಮಂತ್ರಾಕ್ಷತೆ. ನಾಲ್ಗೆ ರುಚಿ ಗೆದ್ದಿಲ್ಲ, ವಿದ್ಯೆ ಹತ್ತೋದಿಲ್ಲ, ಹೋದ್ ಹಿಂಗೆ ಅಂದ್ಬಿಡ್ತಿದ್ರಂತೆ. ನಮ್ಗೆ ಹೆಂಗಿತ್ತು ವಿಚಾರ ಆಗಿಲ್ಲ. ಅಂದ್ರೆ ತಾತ್ಪರ್ಯ, ಪರೀಕ್ಷಾ ಮಾಡಿ ಶಿಷ್ಯನನ್ನೇ ನಮ್ಮ ಹತ್ರ ತಗೊಳ್ಳೋದು ಪದ್ಧತಿ. ಪರೀಕ್ಷಾ ಅದು ಬಹಳ ಮಹತ್ವದ ವಿಚಾರ. ಇಲ್ಲ ಅಂತಾದರೆ ನಾವೇನಾದರೂ ಕೂಡ ಸರಿಯಾಗಿ ವಿಚಾರ ಮಾಡದೇನೆ ಸುಮ್ಮನೆ ಪಾಠ ಹೇಳಿಬಿಟ್ವಿ ಅಂತಂತಂದ್ರೆ ಪ್ರಾಯಶ್ಚಿತ್ತಂ ಗುರೋರಪಿ, ಗುರುಗಳು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗ್ತದೆ. ಯಾಕೆ ಪ್ರಾಯಶ್ಚಿತ್ತ?
ಅವ ಯೋಗ್ಯನಾಗಿರಲಿಲ್ಲ ಅಂತ ಆದರೆ, ಅವ ಅಯೋಗ್ಯನಾಗಿದ್ದ ಅಂತ ಆದರೆ, ಮುಂದೆ ಯೋಗ್ಯ ರೀತಿಯಿಂದ ಬಾಳೋದಿಲ್ಲ ಅಂತ ಆದರೆ ಅಂಥವರಿಗೆ ಪಾಠ ಹೇಳಿ ಆ ವಿದ್ಯಾ ಅವ ಅಮಾರ್ಗದಲ್ಲಿ ಬಳಸ್ತಕ್ಕಂಥದ್ದಕ್ಕೆ ಹೋಯ್ತು ಅಂತ ಆದರೆ ಆ ದೋಷ ತರ್ತದಲ್ಲ, ಅದನ್ನು ಕಳ್ಕೊಳ್ಳಿಕ್ಕೆ ಇವರು ಗುರುಗಳು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಎಷ್ಟು ಕಷ್ಟ ಇದೆ ನೋಡಿ. ಪಾಠ ಹೇಳೋ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಪಾಠ ಹೇಳಿದ್ದೇ ಒಂದು ಕಷ್ಟ, ವರ್ಷಗಟ್ಟಲೆ, ಆಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕಾಗ್ತದೆ. ಆಗಬಾರ್ದು. ಅದಕ್ಕೋಸ್ಕರವಾಗಿಯೇ ಯಾವತ್ತೂ ಕೂಡ ಯಾರು ಸೌಮ್ಯ, ಯಾರು ಅಸೌಮ್ಯ, ಯಾರು ಯೋಗ್ಯರು, ಯಾರು ಯೋಗ್ಯರಲ್ಲ, ಅದನ್ನೇ ನಾವು ಸಹಸಾ ನಿರ್ಣಯವನ್ನು ಮಾಡದೇನೆ ಪರೀಕ್ಷಾದಿಂದ ನಿರ್ಣಯವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದರಂತೆಯೇ ಅನೇಕ ದೃಷ್ಟಾಂತ. ಆ ಸಂದರ್ಭದಲ್ಲಿ ಕಿಂ ಪಾರ್ಥಿವೇನ ಕರ್ತವ್ಯ, ಧರ್ಮರಾಜ ಕೇಳ್ತಾರೆ, ನಾವು ಸುಖವಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಆಲಸ್ಯತನ ಮಾಡಬಾರ್ದು. ನೋಡಿ, ಮತ್ತೊಂದು ವಿಚಾರ, ಆಲಸ್ಯಗಳಾಗಬಾರ್ದು. ಮಾಡಿದ್ರಾಯ್ತು ನೋಡ್ರಿ, ಆಮೇಲೆ ಮಾಡಿದ್ರಾಯ್ತು, ಆಮೇಲೆ ಓದಿದ್ರಾಯ್ತು, ಆಮೇಲೆ ಕೆಲಸ ಆದ್ರಾಯ್ತು. ಈ ಆಲಸ್ಯತನ ಇದೆಯಲ್ಲ, ಭಾಳ ಪ್ರಾಬ್ಲಮ್ ಆಗ್ತದೆ. ಅದಕ್ಕೊಂದು ಕಥೆ ಹೇಳ್ತಾರೆ. ಏನಂತ ಆ ಸಂದರ್ಭದಲ್ಲಿ ಉಷ್ಟ್ರಸ್ಯತ ಮಹದ್ವೃತ್ತಂ, ಒಂದು ಒಂಟಿ ಕಥೆ ಹೇಳ್ತಾರೆ. ಗೊತ್ತಾಯ್ತು? ಆ ಒಂಟಿ ಇದೆಯಲ್ಲ, ತಪಸ್ಸು ಮಾಡ್ತದೆ, ಬಹಳ ತಪಸ್ಸು ಮಾಡ್ತು. ಆ ತಪಸ್ಸು ಮಾಡಿದಾಗ ದೇವರು ಎದುರಿಗೆ ಬಂದ. ಏನ್ ಬೇಕು ವರ ಅಂತ ಕೇಳಿ. ಆಗ ಒಂಟಿ ಹೇಳಿತು, ದೀರ್ಘಾಗ್ರೀವಾ ಭವೇದಿಯಂ, ನನ್ನ ಕುತಿ ದೊಡ್ಡದಾಗಬೇಕು ಅಂತ. ನನ್ನ ಗ್ರೀವ ದೀರ್ಘ ಅಷ್ಟೇ ಅಲ್ಲ, ನನಗೆ ಕಾಲು ದೊಡ್ಡದಿರ್ಬೇಕು. ಸೆಕೆಂಡ್ ಒಳಗೆ ಎಲ್ಲಿ ಬೇಕಾದ್ರೆ ನಾ ಹೋಗ್ಲಿಕ್ಕೆ ಆಗ್ಲಿಕ್ಕೆ ಅವಕಾಶ ಇರ್ತೀನಿ ಅಂತ. ಹಿಂಗ ಆ ಸಂದರ್ಭದಲ್ಲಿ ಒಂಟಿ ವರ ಕೇಳಿತು. ಹಾಲು ನಿಂತು ವರ ಕೊಟ್ಟ, ವರ ಸಿಕ್ತು. ಅದರಿಂದ ಸಚಕಾಲ ತದ ಆಲಸ್ಯ, ನಾ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ಆಗ್ತದಲ್ರಿ ಅಂತ ಅನ್ಕೊಂಡು ಏನ್ ಮಾಡ್ಬಿಡ್ತು, ಆಲಸ್ಯಕ್ಕೆ ಒಳಗಾಯ್ತು. ಆಲಸ್ಯಸ್ಯ ಕ್ರಮಾತ್ಮಶ್ಯ ಮಹಾಂತಂ ದೋಷಮಾಗತೋ, ಆ ಆಲಸ್ಯದಿಂದ ಅದು ನಾಶನೇ ಆಗ್ತದೆ ಮುಂದೆ. ಆದ್ದರಿಂದ ವರದಿಂದ ಪಡೆದಿದ್ದು ಕೂಡ ಆಲಸ್ಯಕ್ಕೆ ಬಳಸ್ತು ಅಂತಾದರೆ ಅದು ಮುಂದೆ ದೊಡ್ಡ ಅನರ್ಥಕ್ಕೆ ಕಾರಣ ಆಯಿತು ಅಂತ ಆ ಒಂಟಿಯ ಕಥೆಯಲ್ಲಿ ಅದನ್ನು ನಿರೂಪಣವನ್ನು ಮಾಡ್ತಾ ಇದ್ದಾರೆ. ಇನ್ನು ಅದರ ಮೇಲೆ ರಾಜ ರಾಜ್ಯಮನುಪ್ರಾಪ್ಯ ದುರ್ಬಲೋ ಭರತರ್ಷಭ, ರಾಜ ರಾಜ್ಯವನ್ನು ಹೊಂದಿರತಕ್ಕಂಥವ ಅಮಿತ್ರಸ್ಯಾಪಿ ವೃದ್ಧಸ್ಯ ಕಥಂ ತಿಷ್ಠೇತ್ ಅಸಾಧನಃ, ನಮ್ಮ ಶತ್ರು ಬಹಳ ದೊಡ್ಡದಾಗಿ ಬೆಳೆದ ಅಂತಂತಂದ್ರೆ ನಾವು ಏನು ಮಾಡಬೇಕು ಅನ್ನೋ ರೀತಿಯಿಂದ ಧರ್ಮರಾಜ ಕೇಳ್ತಾನೆ. ಅದಕ್ಕೊಂದು ಕಥೆ ಹೇಳ್ತಾರೆ. ಸಮುದ್ರ ಮತ್ತು ನದಿ ಅವರಿಬ್ಬರ ಮಧ್ಯದಲ್ಲಿ ನಡೆದಿರ್ತಕ್ಕಂತಹ ಕಥಾ. ಏನಾ ಕಥಾ? ಸಮುದ್ರಕ್ಕೆ ನದಿಗಳೆಲ್ಲ ಪ್ರವಾಹ ತಗೊಂಡು ಹರಿದು ಬರ್ತಿದ್ದಾಗ ದೊಡ್ಡ 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 ಮರಗಳೆಲ್ಲ ಏನಾಗ್ತಿತ್ತು, ಅವೆಲ್ಲ ಕಿತ್ತಿ 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 ಎಲ್ಲ ಹೊತ್ಕೊಂಡ್ ಬರ್ತಿತ್ತು ಬುಡ ಸಮೇತ. ಸಮುದ್ರ ನೋಡ್ತು. ಆ ಸಂದರ್ಭದಲ್ಲಿ ಕೇಳ್ತು, ಎಲ್ಲ ದೊಡ್ಡ ದೊಡ್ಡ ಮರ ಬರ್ತಾವೆ, ಸಣ್ಣ ಸಣ್ಣ ಮರ ಒಂದು ಬಂದೇ ಇದ್ದಲ್ಲ, ಯಾಕೆ ನೋಡಿ? ಇನ್ನೊಂದು ಪ್ರಶ್ನೆ ಬಂತು. ಭಾಳ ದೊಡ್ಡ ದೊಡ್ಡ ಬಂದು 8 ಅಡಿದು 10 ಅಡಿದು ಅವೆಲ್ಲ ಏನು ಬರ್ತಾನೆ ಇಲ್ಲ, ಯಾಕೆ ಬರ್ತಿಲ್ಲ? ಗಂಗಾ ವಾಚ, ಗಂಗಾ ಉತ್ತರ ಕೊಟ್ಟಲ ಆ ಸಂದರ್ಭದಲ್ಲಿ. ಯಾರು ದೊಡ್ಡ ಮರಗಳಿರ್ತಾವಲ್ಲ ಅವು ಬಗ್ಗೋದಿಲ್ಲ, ಅವು ಶಟ್ಕೊಂಡು ನಿಂತಿರ್ತಾರೆ. ನದಿ ಪ್ರವಾಹಕ್ಕೆ ಬುಡ ಸಮೇತ ಕಿತ್ತಿ ಬರ್ತಾರೆ. ಆದರೆ ಸಣ್ಣ ಸಣ್ಣ ಮರಗಳಿರ್ತಾವಲ್ಲ ಅವು ಬಗ್ಗಿ ಬಿಡ್ತಾರೆ. ಬಗ್ಗದಾಗ ಅದನ್ನು ಕಿತ್ಲಿಕ್ಕೆ ಆಗೋದಿಲ್ಲ, ಹಾಗೆ ಮುಂದೆ ಪ್ರವಾಹ ಮುಂದೆ ಹೋಗಿಬಿಡ್ತದೆ. ನೋಡಿ, ಎಷ್ಟು ಕಥೆ ಹೇಳಿದ್ರು ಭೀಷ್ಮಾಚಾರ್ಯರು. ಹಾಗೆ ಶತ್ರು ಬಹಳ ದೊಡ್ಡ ಬಲಿಷ್ಠನಾದ, ನೀವು ಸೆಟಕೊಂಡು ನಿಂತ್ರಿ ಕಿತ್ತು ಹೋಗ್ತೀರಿ, ನೀವು ಬಗ್ಗಿ ಬಿಟ್ರಿ ಅಂತಂತಂದ್ರೆ ಅವು ಮುಂದೆ ಹೋಗ್ತಾನೆ, ಆಮೇಲೆ ನೀವು ದೊಡ್ಡವರಾಗ್ತೀರಿ. ಆದ್ದರಿಂದ ಹೆಂಗೆ ನಾವು ಶತ್ರು ಬಲಿಷ್ಠನಾದ ಅಂತಂದ್ರೆ ಹೆಂಗಿರಬೇಕು ನೋಡಿ ಅನ್ನೋದಕ್ಕೆ ಈ ಕಥಾವನ್ನು ಏನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅದನ್ನು ನಿರೂಪಣವನ್ನು ಮಾಡಿರತಕ್ಕಂತಹ ಕ್ರಮ ಹೀಗೆ ಒಂದೊಂದು ಕೂಡ ಆ ಸಂದರ್ಭದಲ್ಲಿ ಪ್ರತಿಪಾದನವನ್ನು ಮಾಡಿರತಕ್ಕಂತಹ ವಿಚಾರ. ಇನ್ನು ಸ್ವಭಾವ ಬದಲಾವಣೆ ಮಾಡ್ತೀನಿ ಅಂತ ಎಂದೂ ಕೂಡ ಹಠಕ್ಕೆ ಬೀಳಬಾರದು. ಅದೊಂದು ಬಹಳ ಮಹತ್ವ. ಕೆಲವು ಸಲ ಏನು ಅನ್ಕೊಂಡ್ಬಿಡ್ತಾರೆ, ಎಂಥ ಸ್ವಭಾವನೆ ಆದ್ರೂ ಕೂಡ ನಾವು ಅವರಿಗೆ ಸ್ವಲ್ಪ ಸರಿಯಾಗಿ ಸಂಸ್ಕಾರ, ಶಿಕ್ಷಣ ಬೇರೆ ಎಲ್ಲ ಕೊಟ್ಟುಬಿಟ್ರೆ ಅವರು ಬದಲಾವಣೆ ಆಗ್ತಾರೆ. ಆಗೋದಿಲ್ಲ. ಅದು ಸ್ವಭಾವವನ್ನು ಬದಲಾವಣೆ ಮಾಡಲಿಕ್ಕೆ
ಸಾಧ್ಯವಿಲ್ಲ. ಬದಲಾವಣೆ ಆಗ್ತದೆ, ಒಳಗಿನಿಂದಲೇ ಒಳ್ಳೆ ಸ್ವಭಾವ ಇರಬೇಕು. ಏನೋ ಸಂದರ್ಭಾನುಸಾರದ ಕೆಟ್ಟತನದಲ್ಲಿದ್ದರು ಅಂದರೆ ಅಂಥವು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ. ವಾಲ್ಮೀಕಿಗಳ ಕಥೆ ಎಲ್ಲ ತಲೆ ಹೊಡಿತಿದ್ರು. ಅಂಥದ್ದು ನಾರದರು ಹೇಳಿದರು, ಏನಪ್ಪ ಎಷ್ಟು ಜನರು ತಲೆ ಹೊಡೆದಿಯಲ್ಲೋ, ಎಷ್ಟು ಹೊಡೆದಿಯ? 7 ಬಾವಿ ತುಂಬ ಹೋಗಿತ್ತು. ಒಬ್ಬೊಬ್ಬರು ತಲೆ ಹೊಡೆದಿದ್ದಕ್ಕೆ ಒಂದೊಂದು ಕಲ್ಲು ಹಾಕಿದ್ರು, ಅಷ್ಟು ಬಾವಿ ತುಂಬಿತ್ತು. ನಾರದ್ರಂದ್ರು, ಯಾಕೆ ಇಷ್ಟು ಹೊಡೆದ್ರೆ ಏನು ಮುಟ್ಟಿದೆ, ನೀ ಏನು ಇಷ್ಟೆಲ್ಲ ಯಾಕೆ ಹೆಂಡತಿ ಮಕ್ಕಳನ್ನು ಸಾಕ್ಬೇಕಲ್ಲ, ಹೋಗಿ ಕೇಳ್ಕೊಂಬ. ಇಷ್ಟು ಜನ ನಾನು ನಿಮ್ಮನ್ನು ಸಾಕ್ಲಿಕ್ಕೋಸ್ಕರ ಇಷ್ಟೆಲ್ಲ ನಾನು ಅನ್ಯಾಯ ಮಾಡೀನಿ, ಯಮಲೋಕದಲ್ಲಿ ನಾಳೆ ಯಮಧರ್ಮರಾಜ ನೀ ಇಷ್ಟು ಮಾಡಿಯಲ್ಲಪ್ಪ ಅಂತ ನನ್ನನ್ನೇ ಕೇಳ್ತಾನಲ್ಲ, ಆ ಸಂದರ್ಭದಲ್ಲಿ ನೀವು ಎಲ್ಲ ಮತ್ತೆ ಅದ್ರ ಪಾಲು ತಗೋತಿರೋ ಇಲ್ಲ ಅಂತ ಕೇಳ್ಕೊಂಬ. ಹೋಗಿ ಕೇಳ್ಕೊಂಬಂದ್ರು. ಎಲ್ಲರೂ ಅಂದರು, ಅಂದಿನ ಹಣೆ ಬರ ಅಂತ ಗೊತ್ತಾಯ್ತಲ್ಲ, ನಾ ಯಾಕೆ ತಗೋಬೇಕು, ನಾವು ತಿಂತೀವಿ ಉಡ್ತೀವಿ ಅಷ್ಟೇ, ನೀ ಮಾಡಿರೋ ಪಾಪ ನಿನಗೆ. ಆಗ ವೈರಾಗ್ಯ ಬಂತು ಅಂತ ಇದೆಲ್ಲ ಕಥಾದಲ್ಲಿ ನಿಮಗೆಲ್ಲ ಹೇಳ್ತಾರೆ, ಕೇಳ್ತೀವಿ. ಅಂದ್ರೇನು ತಾತ್ಪರ್ಯ? ಒಳಗಿನಿಂದ ಒಳ್ಳೆ ಸ್ವಭಾವ ಇತ್ತು, ಏನೋ ಕೆಟ್ಟತನ ಒಂದು ಕಾಲದಲ್ಲಿ ಇದ್ದಿದ್ದು, ಆಮೇಲೆ ಸತ್ಸ್ವಭಾವ ಇದ್ದವರು ಬದಲಾವಣೆ ಆಗ್ತಾರೆ. ಆದರೆ ಸ್ವಭಾವದಲ್ಲೇ ಕೆಟ್ಟವರಿದ್ದರು ಅಂತಂದರೆ ಅವರನ್ನು ನೀವು ಏನು ಮಾಡಿದ್ರು ಬದಲಾಯಿಸ್ಲಿಕ್ಕೆ ಆಗುತ್ತೆ. ನಾಯಿಬಾಲ ಡಂಕೆ, ಅದೊಂದು ಕಥೆ. ಯಾಕೆ ನಾಯಿಬಾಲ ಡಂಕು ಅಂತ ಎಲ್ಲಿಂದ ಬಂತು? ಯಾಕೆ ಯಾವ್ದು ಸುಮ್ಮನೆ ಹಂಗೆ ಬಂದಿಲ್ಲ, ಎಲ್ಲದಕ್ಕೂ ಒಂದೊಂದು ಕಥೆಗಳಿದ್ದಾವೆ. ನೋಡಿ, ಒಬ್ಬ ಋಷಿ ಇದ್ದ, ಗೊತ್ತಾಯ್ತಲ್ಲ, ನಸಂತೆ ಕುಲ ಜಾಯತ್ರ. ಆ ಋಷಿ ಅವನ ಹತ್ರ ಒಂದು ನಾಯಿ ಓಡ್ ಬಂತು. ಅದು ಬಹಳ ಟೆನ್ಷನ್ ಇಲ್ಲ, ಭಯ ಆಗಿತ್ತು. ಯಾಕೆ ಹೆದರ್ತಾ ಇತ್ತು? ಪಾಪ ಕರುಣ ಮಾಡಿ ನಾಯಿ ಮೇಲೆ. ಆ ನಾಯಿ ಅಂತೂ ಹುಲಿ ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದೆ, ಪ್ರೋಕ್ಷಣ ಮಾಡಿ ನೀನೇ ಅದಕ್ಕಿಂತ ನೋಡಿ ಹುಲಿ ಆಗ್ತೀಯ, ಏನು ಮಾಡ್ತೀನಿ ನೋಡು ಅಂತ. ಆ ಸಂದರ್ಭದಲ್ಲಿ ಅದನ್ನು ಪ್ರೋಕ್ಷಣ ಮಾಡ್ತಿದ್ದಂತೆ ಹುಲಿ ಆಯ್ತು ನಾಯಿ. ಆ ಹುಲಿ ಬರ್ತಿದ್ದಂತಾನೆ ಆಗ ಈ ಹುಲಿ ಇದು ಎದುರಿಸ್ತೀನಿ ನೋಡು ಅಂತ ಕುಟ್ರ ಹಾಕಿದ ಕೂಡಲೇ ಅದು ಹತ್ಲಾಕೊಂಡು, ಆಮೇಲೆ ಆ ಹುಲಿ ಮತ್ತು ಹೊರಡ್ಕೊಂಡು ಗಾಬರಿಯಾಗಿ ಬಂತು. ಯಾಕೆ ಗಾಬರಿಯಾಗಿ ಬಂದಿತ್ತು? ಇಲ್ಲ, ನನ್ನ ನೀವು ಹೆಣ್ಣು ಹುಲಿ ಮಾಡಿರಿ, ಗಂಡು ಹುಲಿ ಬಂದಿದೆ. ಆ ಋಷಿ ಹತ್ರ ಕೇಳ್ಕೊ, ನಾಯಿ ಹಂಗಾಯ್ತು ಸರಿ, ಮತ್ತೆ ಪ್ರೋಕ್ಷಣ ಮಾಡಿ. ಪ್ರೋಕ್ಷಣ ಮಾಡಿದ ಕೂಡಲೇ ಆ ಹೆಣ್ಣು ಹುಲಿ ಏನಾಯ್ತು? ಈಗ ವ್ಯಾಘ್ರಿ ಅಲ್ಲ, ವ್ಯಾಘ್ರ ಆಯ್ತು ನೋಡಿ. ಹಿಂಗೆ ವ್ಯಾಘ್ರಿ ಹೋಗಿ ಮತ್ತೆ ವ್ಯಾಘ್ರ ಆಯ್ತು, ಮತ್ತೆ ಓಡ್ ಬಂತು. ಇಲ್ಲ, ದೊಡ್ಡ ಮದ್ದಾನೆ ಬರ್ತಾ ಇದೆ, ಅದನ್ನು ಎದುರಿಸ್ಲಿಕ್ಕೆ ಆಗ್ತದೆ. ಗಜಭಯ ಬಂದಿದೆ. ಆನೆ ಬಾ ಪ್ರೋಕ್ಷಣ ಮಾಡ್ತೀನಿ, ಮತ್ತೆ ಆ ಪ್ರೋಕ್ಷಣ ಮಾಡ್ತಿದ್ದಂತಾರೆ ಏನಾಯ್ತು? ಆನೆಗಿಂತ ದೊಡ್ಡ ಆನೆ ಆಯ್ತು. ಆಯ್ತು, ಮತ್ತೆ ಮರು ದಿವಸ ಬಂತು, ಓಡಿ ಬಂತು. ಯಾಕೆ ಬಂದೇ ಇತ್ತು? ಸಿಂಹ ಬಂತು ಅಂತ. ಸಿಂಹದ ಭಯ ಮತ್ತೆ ಪ್ರೋಕ್ಷಣ ಮಾಡ್ತಿದ್ದಂತೆ ಏನಾಯ್ತು? ಸಿಂಹ ಆಯ್ತು. ನೋಡಿ ಎಷ್ಟು ಕಥೆ ನಡೀತೀವಿ. ಆ ಸಿಂಹ ಮತ್ತೆ ಓಡಿ ಬಂತು. ಯಾಕೆ ಬಂತು? ಶರಭ ಬಂದಿದೆ. ಶರಭ ಅಂದ್ರೆ 8 ಕಾಲಿಂದ. ಈ ಸಿಂಹ ಅದರ ಮುಂದೆ ಸೋಲುವಂತಹ ಸ್ಥಿತಿ ಬಂತು. ಆಗ ಮತ್ತೆ ಪ್ರೋಕ್ಷಣ ಮಾಡಿದ ಕೂಡಲೇ ಶರಭ ಆಯಿತು. ಶರಭ ಆದ ಕೂಡಲೇ ಆ ಶರಭದ ಮುಂದೆ ಯಾವ ಪ್ರಾಣಿ ನಿಲ್ತವೆ? ಎಲ್ಲ ಪ್ರಾಣಿ ಓಡ್ಲಿಕ್ಕೆ ಶುರು ಮಾಡ್ತವೆ. ಸಿಂಹ, ಆನೆ, ಹುಲಿ, ಅವು ಇವು ಯಾರು ಎಲ್ಲ ಮತ್ತೆ ಓಡಿ ಹೋಗ್ಬಿಡ್ತು. ಆ ಶರಭ ಬಂದು ಈ ಋಷಿಗಳನ್ನೇ ತಿನ್ಲಿಕ್ಕೆ ಹೇಳ್ತು. ನಂಗೆ ಯಾರು ತಿನ್ಲಿಕ್ಕೆ ಏನು ಸಿಗ್ತಿಲ್ಲ, ನಿನ್ನೆ ತಿಂತೀನಿ. ಆಗ ಆ ಋಷಿ ಅಂತ, ನಾ ಇದನ್ನು ಚೇಂಜ್ ಮಾಡ್ತೀನಿ ಅಂತ ಹೋದೆ, ಇದು ಚೇಂಜ್ ಆಗೋದಿಲ್ಲ, ಇದು ನಾಯಿ ಬಾರ ಡೌನ್ಗೆ ನೋಡಿ ಅಲ್ಲಿ ಬಂದು ವಿಚಾರ. ಆಗ ಮತ್ತೆ ಪ್ರೋಕ್ಷಣ ಮಾಡಿಬಿಡ್ತಾನೆ. ಸಿಂಹಸ್ತಂಬಲ ಮಾಪನ್ನ, ಏ ನಾಯಿ, ನೀನ್ ನಾಯಿ ಆಗಿದ್ಯೋ, ನಿನ್ನನ್ನು ಹುಲಿ ಮಾಡಿದೆ, ಆನೆ ಮಾಡಿದೆ, ಸಿಂಹ ಮಾಡಿದೆ, ಶರ್ಮ ಮಾಡಿದೆ, ಆದರೆ ಮಾಂ ಪಾಪ ಹಿಡಿಸಿತು ನಿಚ್ಛಸಿ, ಮತ್ತೆ ನಿನ್ನ ಸ್ವಭಾವದಂತೆ ನನ್ನೇ ಕಡಿಲಿಕ್ಕೆ ಬಂದಿಲ್ಲ ನೀನು ಅಂತ. ಹಿಂಗೆ ಮತ್ತೆ ಅದನ್ನೇ ಪುನಃ ನಾಯಿಯನ್ನೇ ಮಾಡಿ ಏನು ಮಾಡುತ್ತಾನೆ? ತದ್ರೂಪಂ ಪುನರಾಪ್ತನ. ಇವೆಲ್ಲ ಒಂದೊಂದು ಕಥೆಗಳು ಮಹಾಭಾರತದಲ್ಲಿ ಬರೋದು. ಏನಿದ್ರ ಅರ್ಥ ಅಂದರೆ, ಯಾರ ಸ್ವಭಾವ ಯಾವ ರೀತಿ ಇರ್ತದೆ ಅದನ್ನು ನಾವು
ಎಷ್ಟೇ ವರದಿಂದ ಬಲದಿಂದ ಅದರಿಂದ ಇದರಿಂದ ಚೇಂಜ್ ಮಾಡ್ತೀವಿ ಅಂತ ಅನ್ಕೋಬೇಡ್ರಿ, ಅದು ಚೇಂಜ್ ಆಗೋದಿಲ್ಲ. ಹೀಗೆ ಅನೇಕ ದೃಷ್ಟಾಂತಗಳಿಂದ ಇದನ್ನೆಲ್ಲ ನಿರೂಪಣವನ್ನು ಮಾಡುತ್ತಾ ಇದ್ದ. ಇನ್ನು ಅದರಂತೆಯೇ ನಾನಾ ರಾಜಧರ್ಮಗಳ ವಿಚಾರವನ್ನು ತಿಳಿಸ್ತಾ, ದಂಡನೀತಿಗಳ ವಿಚಾರವನ್ನು ತಿಳಿಸ್ತಾ. ಈ ದಂಡನೀತಿ ಇದೆಯಲ್ಲ ಅಂದ್ರೆ ಕ್ರಿಮಿನಲ್ ಕೋಡ್, ದಂಡನೀತಿ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದು ಅಪರಾಧ ಸಂಹಿತೆ. ನೋಡಿ ಅದಕ್ಕೆ ಹೆಂಗೆ ಹುಟ್ಟು ಬಂತು ನೋಡಿ, ಅದಕ್ಕೆ ಒಂದು ಕಥಾ ಇದೆ. ಇವತ್ತೆಲ್ಲ ಇದ್ದೇ ಎಲ್ಲ ಅವತ್ತಿನಿಂದ ಬಂದಿರೋದು ಇದೆಲ್ಲವೂ ಕೂಡ. ಆ ಒಂದು ಅಪರಾಧ ಮಾಡಿದಾಗ ಯಾರಿಗೆ ಯಾವ ಶಿಕ್ಷಾ ಹೆಂಗೆ ಕೊಡಬೇಕು ಅನ್ನೋ ಈ ಒಂದು ವಿಚಾರ, ಆ ದಂಡೋತ್ಪತ್ತಿಯಾದಿಗಳೆಲ್ಲವೂ ಕೂಡ ಹೆಂಗೆ ಬಂದಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಿರೂಪಣವನ್ನು ಮಾಡ್ತಾ ಇದ್ದಾರೆ. ಯಸ್ವಧರ್ಮೇಣ ತಿಷ್ಠತಿ ಮಾತಾ ಪಿತಾ ಚ ಭ್ರಾತಾ ಚ, ತಂದೆಯಾಗಲಿ ತಾಯಿಯಾಗಲಿ ಅಣ್ಣ ಆಗಲಿ ಹೆಂಡತಿ ಆಗಲಿ ಪುರೋಹಿತನಾಗಲಿ ತಪ್ಪು ಮಾಡಿದರೆ ನಾದಂಡ್ಯ ವಿದ್ಯತೆ ರಾಜ್ಞ, ಏನು ನನ್ನ ನಮ್ಮ ತಮ್ಮ ನಮ್ಮ ಅಣ್ಣ ನಮ್ಮ ಅಮ್ಮ ಅಂತ ಹಿಂಗೆ ದಂಡನವನ್ನು ಮಾಡದೇ ಇರಲಿಕ್ಕೆ ರಾಜ ಎಂದು ಅಲ್ಲ. ಸ್ವಧರ್ಮದಲ್ಲಿದ್ದರೆ ಎಲ್ಲರನ್ನೂ ದಂಡನವನ್ನು ಮಾಡಲೇಬೇಕು ಅಂತ ಏನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ದಂಡ ನೀತಿಯನ್ನು ತಿಳಿಸ್ತಾ, ಆ ಒಂದು ದಂಡನವನ್ನು ಹಾಕುವುದರಲ್ಲೂ ಕೂಡ ವಿಭಜ್ಯ ಅವರವರ ಅಪರಾಧಕ್ಕೆ ತಕ್ಕಂತೆ ವಿಭಾಗವನ್ನು ಮಾಡಿ ದಂಡನವನ್ನು ಮಾಡಬೇಕಾಗ್ತದೆ. ದಂಡೇತು ನಯಮಿಕ್ಷತ ದುರ್ವಚ ನಿಗ್ರಹೋ ದಂಡ ಹಿರಣ್ಯೋ ಬಾಹ್ಯತ ಕ್ರಿಯಾ. ಕೆಲವರಿಗೆ ಬೈಯೋದೇ ಶಿಕ್ಷಾ, ದುರ್ವಚಾಹ ಅವನು ನೀಚಾಚಲ್ಯನಿಗೆ ನಕಶಿಕ ಅಂತ ಬೈಯೋದೇ ಒಂದು ಶಿಕ್ಷಾ. ಇದು ಮೊದಲನೇ ದಂಡನ. ಇನ್ನು ಹಿರಣ್ಯಂ ಬಾಹ್ಯತ ಕ್ರಿಯಾ, ಅವರ ಐಶ್ವರ್ಯವನ್ನೇ ಅದನ್ನೇ ಮುಟುಗೋಲು ಹಾಕ್ಕೊಳ್ತಕ್ಕಂಥದ್ದು. ವ್ಯಂಗತ್ವಂಚ ಶರೀರಸ್ಯ, ಇನ್ನೂ ಹೆಚ್ಚಿಂದು ಅಂತಂತಂದ್ರೆ ಅವನ ದೇಹದಲ್ಲಿ ಕೈಕಾಲ ಮುರಿಯೋದು ವ್ಯಂಗತ್ವ. ವ್ಯಂಗಸ್ವಂಗ ಸಮೃದ್ಧಿದ ಅಂದ್ರೆ ವ್ಯಂಗ ಅಂದ್ರೇನು, ಅವನ ಕೈಕಾಲನ್ನು ತೆಗೆದುಹಾಕೋದು ಅಂತ ಅರ್ಥ. ಇದೊಂದು ದಂಡ. ವಧೋವಾ, ಇನ್ಯಾವುದು ಮರಣದಂಡನೆ. ಮರಣ ವಧ ಯಾವುದಕ್ಕೆ ಅನಲ್ಪ ಕಾರಣ, ಅಲ್ಪ ಸ್ವಲ್ಪ ಕಾರಣಕ್ಕೆ ಮಾಡೋಂಗಿಲ್ಲ, ಅದು ಬಹಳ ದೊಡ್ಡ ಕಾರಣ ಇದ್ದಾಗ. ಅಥವಾ ಶರೀರ ಪೀಡಾ ಕಾರ್ಯಾತು, ಅಥವಾ ಅವನ ಶರೀರಕ್ಕೆ ಪೀಡಾವನ್ನು ನೀಡತಕ್ಕಂಥದ್ದು. ಸ್ವದೇಶಾಚ್ಚ ವಿವಾಸ, ಇನ್ನೂ ಒಂದು ದಂಡ ಯಾವುದು ಅಂತಂದ್ರೆ ಆ ಊರಿನಿಂದ ಆತನನ್ನ ಗಡೀಪಾರು ಮಾಡೋದು. ಗೊತ್ತಾಯ್ತಲ್ಲ, ಸ್ವದೇಶಾಚ್ಚ ವಿವಾಸನಂ. ಹಿಂಗೆ ದಂಡ ನೀತಿಯಲ್ಲಿರ್ತಕ್ಕಂತಹ ಪ್ರಭೇದಗಳು ಏನೇನಿದ್ದಾವೆ ಅವೆಲ್ಲವನ್ನು ಕೂಡ ಅದನ್ನು ಪ್ರತಿಪಾದನವನ್ನು ಮಾಡುತ್ತಾರೆ. ಇನ್ನು ಅದರಂತೆಯೇ ಅನೇಕ ಕಾಮಂದ ಮೊದಲಾಗಿರ್ತಕ್ಕ ಉಪಾಖ್ಯಾನದಿಂದ ಪ್ರಾಯಶ್ಚಿತ್ತಾದಿಗಳ ಮಹತ್ವವನ್ನು ಅದನ್ನು ಪ್ರತಿಪಾದನವನ್ನು ಮಾಡಿಕೊಡುತ್ತಾರೆ. ಇಮೇ ಜನ ಮನುಷ್ಯೇಂದ್ರ ಪ್ರಶಂಸಂತಿ ಸದಾ ಪುಲಿ. ಯಾವುದು ಎಲ್ಲದಕ್ಕಿಂತ ದೊಡ್ಡ ಗುಣ ಅನ್ನೋ ವಿಚಾರ ಬಂದಾಗ ಶೀಲಮೇವಾದವು, ಶೀಲನೇ ಎಲ್ಲದಕ್ಕಿಂತ ದೊಡ್ಡ ಗುಣ ಅನ್ನೋದನ್ನೇ ಅದನ್ನು ತಿಳಿಸ್ತಾರೆ ಭೀಷ್ಮಾಚಾರ್ಯರು. ಅದರ ಬಗ್ಗೆ ಕೇಳಬೇಕು ಅಂತ ಧರ್ಮರಾಜ. ಅದಕ್ಕೆ ಇದು ಅವ್ರಿವ್ರ ಕಥೆಯಲ್ಲ, ಇಲ್ಲಿ ನಡೆದಿದ್ದ ಕಥೆನೇ. ಧೃತರಾಷ್ಟ್ರ ಮತ್ತು ದುರ್ಯೋಧನ ಅವರಿಬ್ಬರ ಮಧ್ಯದಲ್ಲಿ ಸಂವಾದ ನಡೀತು ನೋಡಿ, ಅದನ್ನು ಹೇಳ್ತೀನಿ ಅಂತ ಯಾರು ಭೀಷ್ಮಾಚಾರ್ಯ. ಇವ ದುರ್ಯೋಧನ ಸಂಕಟಾಗಿ ಬಂದ, ನಂಗೆ ಆಗ್ತಿಲ್ಲ, ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಒದ್ದಾಡ್ತಾನೆ. ಯಾರು ದುರ್ಯೋಧನ. ಯಾಕೋ ಅಂತ, ಏನಾಗಿದೆ, ಏನು ಪಾಂಡವರು, ಏನು ಇಂದ್ರಪ್ರಸ್ಥ, ಏನು ರಾಜಸೂಯಾಗ, ಏನು ಐಶ್ವರ್ಯ, ಎಲ್ಲ ನೋಡಿ ಬಂದಿವು. ಸಂಕಟ ಬಿದ್ದು ಬಿಡ್ತಾನೆ ಯಾರು ದುರ್ಯೋಧನ. ಅದರಲ್ಲಿ ಒಂದು ಹೇಳ್ತಾನೆ, ಎಷ್ಟು ಐಶ್ವರ್ಯ ಇದೆ ಪಾಂಡವರದು ಅಂತಂದರೆ ಅಪ್ಪ ಅಂತಾನೆ ಯಾರು ದುರ್ಯೋಧನ ಧೃತರಾಷ್ಟ್ರನಿಗೆ. ದಶತಾತ ಸಹಸ್ರಾಣಿ ಸ್ನಾತಕಾನ ಮಹಾತ್ಮನ ಭುಂಜತೆ ರುಕ್ಮಪಾತ್ರಿಭಿಃ ಯುಧಿಷ್ಠಿರ ನಿವೇಶನೇ. ಧರ್ಮರಾಜನ ಮನೆಯಲ್ಲಿ ಪ್ರತಿ ದಿವಸವೂ ಕೂಡ 10,000 ಬ್ರಹ್ಮಚಾರಿಗಳಿಗೆ ಊಟ. ಇದೇನು ದೊಡ್ಡ ವಿಚಾರ. ಬರೀ ಅಷ್ಟೇ ಅಲ್ಲ, 10,000 ಬ್ರಹ್ಮಚಾರಿಗಳಿಗೆ ರುಕ್ಮ ಪಾತ್ರೆ, ಬಂಗಾರದ ತಟ್ಟೆ ಹಾಕೊಂಡು ಊಟ ಮಾಡ್ತಾ ಇದ್ದ. ಬ್ರಹ್ಮಚಾರಿಗೇನೆ ಬಂಗಾರದ ತಟ್ಟಿ ಇರಬೇಕಾದ್ರೆ ಇನ್ನು ಉಳಿದವ್ರದ್ದು ಹೆಂಗಿರ್ಬೇಕು, ಎಷ್ಟು ಐಶ್ವರ್ಯ, ಹೆಂಗಿದೆ ನಾನು ನೋಡಿ ಸಹಾಯ ಮಾಡಿದ್ದೀನಿ. ಇಷ್ಟು ಯಾರುತ್ತಾನೆ
ದುರ್ಯೋಧನ ಹೇಳಿದ. ಅದಕ್ಕೆ ಧೃತರಾಷ್ಟ್ರ ಅಂತಾರೆ, ಏನು ಕಾರಣ? ಪಾಂಡವರಿಗೆ ಇಂಥ ಸಂಪತ್ತು, ಈ ಐಶ್ವರ್ಯ ಬಂದಿದೆ ಅನ್ನೋದಕ್ಕೆ ಏನು ಕಾರಣ? ಶೀಲವಾನ್ ಭವ ಪುತ್ರಕ, ಶೀಲನೇ ಕಾರಣ. ಶೀಲ ಇತ್ತು ನೋಡಿ ಎಲ್ಲ ಬರ್ತದೆ ಅನ್ನೋದೇ ಅದರ ಮೂಲ ತತ್ವ. ಅದಕ್ಕೊಂದು ಕಥಾವನ್ನು ಹೇಳ್ತಾರೆ. ಏನದು ಶೀಲ, ಅದಕ್ಕೆಷ್ಟು ಮಹತ್ವ ಅಂತಂತಂದ್ರೆ, ಪ್ರಹ್ಲಾದನಿಗೂ ಇಂದ್ರನಿಗೂ ನಡೆದಿರೋ ಒಂದು ಘಟನೆ. ಪ್ರಹ್ಲಾದೇನ ಹೃತಂ ರಾಜ್ಯಂ, ದೈತ್ಯ ಚಕ್ರವರ್ತಿ ಪ್ರಹ್ಲಾದ ಬಲಿಷ್ಠನಾಗಿ ಇಂದ್ರನ ರಾಜ್ಯದಿಂದ ಇಂದ್ರನ ಐಶ್ವರ್ಯವನ್ನು ತಗೊಂಡ್ಬಿಡ್ತಾರೆ. ಆ ಸನ್ನಿವೇಶದಲ್ಲಿ ಬೃಹಸ್ಪತಿಯಲ್ಲಿ ಹೋಗಿ ಕೇಳ್ತಾನೆ ಇಂದ್ರ, ಏನ್ ಮಾಡಿ ಇಷ್ಟು ಪ್ರಹ್ಲಾದ ಬಲಿಷ್ಠನಾಗಿಟ್ಟ, ನಂದೇನು ಮುಂದೆ ಅಂತಂದಾಗ ವಿಶೇಷವಸ್ತಿ ಮಹಾಂತಾತ. ಆ ಸಂದರ್ಭದಲ್ಲಂದ್ರು ಅವನಲ್ಲಿ ವಿಶೇಷ ಇದೆಯೋ, ಆ ಶೀಲ ಅನ್ನೋ ವಿಶೇಷತೆ ಇರೋದರಿಂದ ಇಷ್ಟು ಆತ ಏನಾಗ್ತಾ ಇದ್ದಾನೆ, ಪ್ರಹ್ಲಾದ ಮೆರಿತಾ ಇದ್ದಾನೆ. ಹಂಗಾರೆ ಏನಾಗ್ತದೆ, ಹೌದು ಅದನ್ನ ಇಷ್ಟಾದ್ರೂ ನೀ ತಗೋ. ಆಗ ಇಂದ್ರ ಏನಾಗ್ತಾನೆ, ಒಬ್ಬ ಬ್ರಹ್ಮಚಾರಿಯಾಗಿ ಬರ್ತಾನೆ. ಬ್ರಾಹ್ಮಣೋ ಭೂತ್ವ ಪ್ರಹ್ಲಾದನ ಹತ್ರ ಬಂದು, ಪ್ರಹ್ಲಾದ ನಿನ್ನಲ್ಲಿ ನಾ ಶಿಷ್ಯನಾಗಿ ಬಂದೀನಿ, ನನಗೆ ನೀವು ಪಾಠ ಹೇಳಿ ನಿಂತ್ಕೊಂಡು. ಹಿಂಗ ಆ ಸಂದರ್ಭದಲ್ಲಿ ಇಂದ್ರ ಬಂದ. ಆ ಇವ ಅಂದಾನೆ, ಕ್ಷಣ ನಾಸ್ತಿ ದ್ವಿಜೋತ್ರ, ನಂಗೆ ಟೈಮ್ ಇಲ್ಲೋ, ನಾನೇ 108 ರಾಜ್ಯ ಕೋಶ ಎಲ್ಲ ಹಚ್ಕೊಂಡಿದ್ದೀನಿ, ನಿನ್ನಂತವ್ರು ಪಾಠ ಹೇಳ್ತಾ ಕೊಡ್ಲಿಕ್ಕೆ ಆಗ್ತದಾ? ಟೈಮ್ ಇಲ್ಲ ಅಂತ ಯಾರಂದ್ರು? ಪ್ರಹ್ಲಾದ. ಇವ ಇಂದ್ರ, ನೀವು ಯಾವಾಗ ಹೇಳ್ತೀರೋ ಅವಾಗ, ನಿಮ್ಮ ಮನೆಯಿಂದ ಯಾವಾಗ ಸುಮ್ಮನೆ ಸೇವಾ ಮಾಡ್ತಾ ಇರ್ತೀನಿ ನೋಡಿ. ಹಿಂಗೆ ಯಾರು ನಿಂತು ಬಿಡ್ತಾನೆ ಇಂದ್ರ. ಭಾಳ ದಿವಸ ಆಯ್ತು ಇವನಿಗೂ, ಇಷ್ಟು ದಿವಸದಿಂದ ಹುಡುಗ ಪಾಠಕ್ಕೆ ಬಂದವ, ಇವನು ಪಾಠ ಆಗಿಲ್ಲ ಅಂತ. ಅಬ್ರವೀತೆ ರಾಜ, ಬಾ ಏನು ಬೇಕು ಹೇಳು ಅಂತ. ಹಿಂಗೆ ಆ ಸಂದರ್ಭದಲ್ಲಿ ಪಾಠ ಗೀತೆ ಹೇಳೋಣ. ಇವನು ಪಾಠ ಓದಲಿಕ್ಕೆ ಬಂದಿದ್ದೇನೆ. ಇವನು ಬಂದಿದ್ದು ಅವನ ಹೃದಯ ಗೆಲ್ಲಲಿಕ್ಕೆ, ಅವನ ಮನಸ್ಸು ಗೆಲ್ಲಲಿಕ್ಕೆ. ಆ ರೀತಿಯಿಂದ ವರ್ತನೆ ನಡೆನುಡಿಯನ್ನು ತೋರಿಸಿದ ಇಂದ್ರ ಪ್ರಹ್ಲಾದನು ಕೂಡ ಗುರು ವೃತ್ತಿಯಾತೆ, ಎಷ್ಟು ನನ್ನ ಸೇವಾ ಮಾಡಿಯೋ, ಬೇಕಾದ್ರೆ ನೀವು ವರ ಕೊಡ್ತೀನಿ, ಏನು ಬೇಕು ಕೇಳು. ಹಿಂಗೆ ಆ ಸಂದರ್ಭದಲ್ಲಿ ಕೇಳ್ತಾನೆ, ಏನು ಬೇಕಾದ್ರೂ ಕೊಡ್ತೀನಿ ಎಂದು ಕೂಡಲೇ. ಆಗ ಅವ ಏನು ಕೇಳ್ದ, ಯಾರು ಬ್ರಾಹ್ಮಣ ಅಂದ್ರೆ ಇಂದ್ರ, ಭವತ ಶೀಲಮಿಚ್ಛಾಮಿ ಪ್ರಾಪ್ತುಮೇಶ ವರೋ ಮಮ, ನಿಮ್ಮಲ್ಲಿ ಆ ಶೀಲ ಇದೆಯಲ್ಲ ಅದು ನಂಗೆ ಕೊಟ್ಬಿಟ್ರಿ. ಏನ್ ಮಾಡಿ ಅಷ್ಟು ಅಂತಂತ ಆಯ್ತು ಅಂತ. ಯಾಕೆ ಮಾತಾಡಿದ್ರೆ ಅದರಂತೆ ಶೀಲವನ್ನು ನೀಡಿದ. ಆ ಶೀಲ ಪ್ರಹ್ಲಾದನಿಂದ ಒಂದು ತೇಜಸ್ಸು ಹಿಂಗೆ ಹೊರಗೆ ಹೋಯ್ತದೆ. ಆ ತೇಜಸ್ಸು ಹೋಗಿ 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 ಯಾರ ಹತ್ರ, ಆ ಬ್ರಾಹ್ಮಣನಲ್ಲಿ ಸೇರ್ಕೊಂಡು ಅವ ಅಲ್ಲಿಂದ ಹೊರಟ. ಅವ ಹೋಗ್ತಿದ್ದಂತೆಯೇ ಮತ್ತೊಬ್ಬರು ಶರೀರದಿಂದ ಹೊರಟರು. ಪ್ರಹ್ಲಾದ ಕೇಳಿದ, ನೀವ್ಯಾರು ಹೊರಟಿರಿ ಅಂತ ಕೇಳಿದ. ನೀವ್ಯಾರು ಹೊರಟಿರಿ ಅಂತಂದಾಗ ಆಗ ಅದು ಹೇಳುತ್ತೆ, ನಾ ಧರ್ಮ ಅಂತ ಹೇಳ್ತೇನೆ. ನೀ ಯಾಕೆ ಹೊರಟ್ರಿ? ಶೀಲ ಎಲ್ಲಿರ್ತದೋ ನಾ ಅಲ್ಲಿರ್ಬೇಕು, ನಾ ಹಂಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ. ಶೀಲ ಎಲ್ಲಿ ಹೊರಟೋ ಅದು ಯಾವ್ದು ಹೊರಟು ಬಿಡ್ತೋ? ಧರ್ಮ ಮೈಯಿಂದ ಹೊರಟು. ಧರ್ಮ ಹೊರಡ್ತಿದ್ದಂತಾನೆ ಮತ್ತೊಂದು ಮೈಯಿಂದ ಹೊರಡಿತು. ನೀವ್ಯಾರು ಹೊರಟ್ರಿ? ನಾ ಸತ್ಯ ಅಂತ ಹೇಳ್ತೀನಿ. ಅದು ಸತ್ಯ ಧರ್ಮ ರಥಾಯಚ ನೋಡಿ. ಹೀಗೆ ಸತ್ಯ ಆ ಸಂದರ್ಭದಲ್ಲಿ ಮೈಯಿಂದ ಯಾವ್ದು ಹೊರಟು ಬಿಡ್ತೋ, ಸತ್ಯ ಅನ್ನೋ ಒಂದು ತೇಜಸ್ಸು ಹೊರಗೆ, ಆ ರೂಪ ಹಿಂಗೆ ಹೊರಡು. ಯಾಕೆ ಹೊರಟಿತ್ತು? ಧರ್ಮ ಇದ್ದಲ್ಲಿ ನಾ ಇರ್ತೀನಿ ನೋಡಿ. ಸತ್ಯ ಹೊರಟು. ಸತ್ಯ ಹೊರಡ್ತಿದ್ದಂತೆ ಮತ್ತೊಂದು ಮೈಯಿಂದ ಹೊರಟಿತು. ಮತ್ತೆ ಪ್ರಹ್ಲಾದ ಕೇಳಿದ, ನೀನು ಯಾರು ಹೊರಟ್ರಿ? ವೃತ್ತಂ ಅಂತಂತ, ನಾನು ನಡತೆ ಅಂತ ನೋಡಿ. ಯಾವ್ದು ಹೇಳ್ತೋ ಅದು ಹೇಳ್ತು. ನಾ ಹೊರಟೆ ಅಂತ ಅದು ಹೊರಡ್ತಾ ಇದ್ದಂತೆಯೇ, ಅದು ಹೊರಡ್ತಿದ್ದಂತೆ ಮತ್ತೊಂದು ಹಿಂದ್ರಿಂದ ಹೊರಟು. ನೀ ಯಾರು ಹೊರಟಿ? ನಾ ಬಲ ಅಂತ ಹೇಳ್ತೆ. ಹಿಂಗೆ ವೃತ್ತ ಹೊರಟಿತು. ವೃತ್ತ ಹೊರಡುತ್ತಿದ್ದಂತೆಯೇ ಬಲ, ಆ ಬಲವೂ ಕೂಡ ಹೊರಡಿತು. ಬಲ ಹೊರಡುತ್ತಿದ್ದಂತೆ ತತ ಪ್ರಭಾಮಯೀ ದೇವಿ ಶರೀರ ತಸ್ಯ ನಿರ್ಯಯೌ, ಒಂದು ತೇಜೋಮಯವಾಗಿರತಕ್ಕಂತಹ ದೊಡ್ಡ ದೇವತೆ, ಆ ದೇವತೆ ಹೊರಹೊರಟು. ಪ್ರಹ್ಲಾದ ಕೇಳಿದ, ನೀವ್ಯಾರು ಅಂತ ಕೇಳ್ತಾ. ಆನಂದು ನಾ ಐಶ್ವರ್ಯ ದೇವತಾ ನಾವು ಯಾರಂತಾಳೆ. ಆ ಸಂದರ್ಭದಲ್ಲಿ ಯಾಕೆ ಎಲ್ಲಿ ಬಲ ಇರ್ತದೋ ಅಲ್ಲಿ ನಾ ಇರ್ತೀನಿ, ನಾ ನಿನ್ನಲ್ಲಿ ಬಲ ಇಲ್ಲ, ನಾ ಇಲ್ಲಿ ಇರಲಾರೆ ಅಂತ ಹೊರಟು ಬಿಡಿತು. ಆಗ ಎಲ್ಲಿಗೆ ಹೋಗ್ತೀರಿ? ಹಾಗಾದ್ರೆ ನಾನು ಆಯ್ತು ನಮ್ಮನೆಯಿಂದ ಹೊರಡ್ತಾ ಇದ್ದೀರಿ, ನೀವು ಎಲ್ಲಿ ಮುಂದೆ ಹೋಗಿ ಸೇರೋರು? ಎಲ್ಲಿ ಶೀಲ ಇದೆಯೋ ಆ ಶೀಲ ಇದ್ದಲ್ಲೇನೆ ಧರ್ಮ, ಧರ್ಮ ಇದ್ದಲ್ಲೇನೆ ಸತ್ಯ, ಸತ್ಯ ಇದ್ದಲ್ಲೇನೇನೆ ನಡತೆ, ನಡತೆ ಇದ್ದಲ್ಲೇನೇನೆ ಬಲ, ಬಲ ಇದ್ದಲ್ಲೇನೆ ಸಂಪತ್ತಿನ ದೇವತೆ. ಎಲ್ಲರೂ ನಾವು ಅಲ್ಲಿ ಸೇರ್ತಾ ಇದ್ದೀವಿ. ಯಾರಲ್ಲಿ? ಇಂದ್ರನಲ್ಲಿ. ಇಂದ್ರನಲ್ಲಿ ಯಾಕೆ? ಅವನೇ ಬ್ರಾಹ್ಮಣನಾಗಿ ಬಂದಿದ್ದು ನೋಡಿ. ಇಷ್ಟೆಲ್ಲ ಆ ಸಂದರ್ಭದಲ್ಲಿ
ಅಂತಕ್ಕಂಥದ್ದನ್ನು ನಿರೂಪಣವನ್ನು ಮಾಡ್ತಾರಪ್ಪ. ಇಷ್ಟು ಕಥೆ ಯಾರು ಹೇಳದವನು? ಧೃತರಾಷ್ಟ್ರ. ಯಾರಿಗೆ? ದುರ್ಯೋಧನಿಗೆ. ಏನಂತ? ಪಾಂಡವರನ್ನು ನೋಡಿ ಸುಮ್ಮನೆ ಅಸೂಯ ಪಡ್ತೀಯಲ್ಲೋ, ನೀ ಶೀಲವಂತನಾಗು, ಬೇಕಾದ ನಿನಗೂ ಬರ್ತಿಲ್ಲ ಐಶ್ವರ್ಯ ಅಂತ ಅನ್ನೋದನ್ನ ಆ ಸಂದರ್ಭದಲ್ಲಿ ತಿಳಿಸಿರ್ತಕ್ಕಂಥದ್ದು. ಹೀಗೆ ನಾನಾ ಕಥೆಗಳು, ನಾನಾ ವಿಚಾರಗಳಲ್ಲಿ ನಿರೂಪಣವನ್ನು ಮಾಡುತ್ತಾ ಮಹಾಭಾರತದ ಯಾವ ಪರ್ವ ಇದು? ರಾಜಧರ್ಮ ಪರ್ವ. ಈ ರಾಜಧರ್ಮ ಪರ್ವದಲ್ಲಿ ಬಹು ವಿಚಾರಗಳಲ್ಲಿ ಅದನ್ನು ನಿರೂಪಣವನ್ನು ಮಾಡುತ್ತಾ ಕಡೆಗೆ ಒಂದು ಇದರಲ್ಲಿ ಬರುವಂತಹ ಒಂದು ಪ್ರಧಾನ ವಿಚಾರ ಯಾವುದು ಅಂತಂತಂದರೆ, ಒಬ್ಬ ಸುಮಿತ್ರ ಅನ್ನತಕ್ಕಂತಹ ರಾಜ, ಆತನ ಒಂದು ವಿಚಾರ. ಅವ ಹೋಗಿ ಋಷಿಗಳ ಮಧ್ಯದಲ್ಲಿ ಪ್ರಶ್ನೆ ಮಾಡುತ್ತಾನೆ. ಏನಂತ? ಆಶಾ ದೊಡ್ಡದೋ ಆಕಾಶ ದೊಡ್ಡದೋ? ನೋಡಿ, ಒಂದು ಪ್ರಶ್ನೆ ಇರ್ತಾನೆ. ಯಾವುದು ದೊಡ್ಡದು? ಆಶಾ, ಅಂತರಿಕ್ಷ, ಅವೆರಡರಲ್ಲಿ ಯಾವುದು ದೊಡ್ಡದು ಅಂತ ಅನ್ನೋ ರೀತಿಯಿಂದ ಪ್ರಶ್ನೆ ಇಟ್ಟಾಗ ಆ ಪ್ರಶ್ನೆಗೆ ಅದಕ್ಕೊಂದು ಬದರಿಯಲ್ಲಿ ಋಷಿಗಳ ಮಧ್ಯದಲ್ಲಿ ಅಲ್ಲಿ ಭೂರಿದ್ಯುಮ್ನ ಅಪ್ಪ ವೀರದ್ಯುಮ್ನ ಅನ್ನತಕ್ಕಂತಹ ರಾಜ ಆತ ಬಂದಾಗ ಅಲ್ಲಿ ನಡೆಯತಕ್ಕ ಸಂವಾದ ಏನಿದೆ ಆ ಸಂವಾದವನ್ನು ಹೇಳಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾರೆ. ನಾಳೆ ಆ ಸಂವಾದದ ವಿಚಾರವನ್ನು ತಿಳಿಸ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.